ವೀಕ್ಷಕರೇ, ಇವತ್ತು ನಮ್ಮ ವಿಜಯಲ್ಲಿ ನಮ್ ಜೊತೆ ಒಂದು ಅಪರೂಪದ ತಂಡ ಇದೆ. ಖಂಡಿತ ನೀವೆಲ್ಲ ಅವ್ರ ಮಾತನ್ನ ಕೇಳೋದಕ್ಕೆ ಕಾಯ್ತಿದ್ದೀರಾ ಅಂತ ನಾನು ಅನ್ಕೊಂಡಿದೀನಿ. ಯಾಕಂದ್ರೆ ನಾನು ಅಷ್ಟೇ ಕಾತರದಿಂದ ಕಾಯ್ತಾ ಇದ್ದೀನಿ. ನಮ್ಮ ಶಿವಲೀಲಾ ಚಿತ್ರದ ತಂಡ ನಮ್ ಜೊತೆ ಇದೆ. ಅವರ ಸಿನಿಮಾ ಜರ್ನಿ ಮೇಕಿಂಗ್ ಇಂದ ಹಿಡಿದು ಇವಾಗ ರಿಲೀಸ್ ಆಗಿದೆ ಸಿನಿಮಾ, ಹೇಗೆ ಬಂತು ಸಿನಿಮಾ, ನಡುವಲ್ಲಿ ಅವ್ರು ಪಟ್ಟ ಕಷ್ಟ ಏನೇನು, ಇದ್ರ ಎಲ್ಲದ್ರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಎಲ್ಲರನ್ನು ವೆಲ್ಕಮ್ ಮಾಡ್ಕೊಳ್ಳೋಣ. ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ ಅಮ್ಮ. ನಮಸ್ಕಾರ ಸರ್. ನಮಸ್ಕಾರ ಅಕ್ಕ. ನಮಸ್ಕಾರ ಅಮ್ಮ. ನಮಸ್ಕಾರ. ನಮಗೂ ನಮಸ್ಕಾರ. ಆಮೇಲೆ ನಮ್ಮ ವಿಜಯ ಚಾನಲಿನ ಎಲ್ಲ ಕನ್ನಡ ಮನಸ್ಸುಗಳಿಗೆ ನಮ್ಮ ಶಿವಲೀಲಾ ತಂಡದಿಂದ ಮಂಜಮ್ಮ ಜೋಗತಿ ಮಾಡುವ ನಮಸ್ಕಾರಗಳು. ಸರ್, ಇವಾಗ ಫಸ್ಟ್ ಮೊದಲು ನಿಮ್ಮನ್ನ ಕೇಳೋದಾದ್ರೆ, ಈ ಸಿನಿಮಾ ಮಾಡಬೇಕು ಅಂತ ನಿಮ್ಗೆ ಅನ್ಸಿದ್ ಯಾಕೆ? ಇದೇ ಸಿನಿಮಾ ಮಾಡಬೇಕು ಅಂತ ಯಾವ ಪಾಯಿಂಟ್ ಅನ್ನಿಸ್ತು? ಏನಾದ್ರೂ ಒಂದು ಇನ್ಸಿಡೆಂಟ್ ಇತ್ತ? ಯಾಕೆ? ಇನ್ಸಿಡೆಂಟ್ ಅನ್ನೋದಕ್ಕಿಂತ ಒಂದು, ಇವಾಗ ಪ್ರತಿಯೊಬ್ಬ ಮನುಷ್ಯನಿಗೂ ಏನಾದ್ರು ಒಂದು ಒಳ್ಳೆ ಕೆಲಸ ಮಾಡ್ಬೇಕು, ಏನಾದ್ರು ಮಾಡ್ಬೇಕು ಅನ್ನೋದು ಹುಟ್ಟೋದು ಸಹಜ. ಸೊ ನನಗೂ ಚಿಕ್ಕ ವಯಸ್ಸಿಂದ ಏನಾದ್ರು ಒಂದು ಒಳ್ಳೆ ಹೆಸರು ಮಾಡ್ಬೇಕು, ಒಂದು ಒಳ್ಳೆ ಇದು ಮಾಡ್ಬೇಕು, ಹೆಸರು ಮಾಡ್ಬೇಕು ಅನ್ನೋದು. ಸೊ ಹಾಗೆ ನಾವು ದಾರಿಲಿ ಹೋಗ್ತಾ ಇದ್ದಾಗ ಬರ್ತಾರೆ, ನಾವು ಇವಾಗ ಯೋಚನೆ ಮಾಡ್ತಾ ಇರ್ತೀವಿ, ಹಲವಾರು ಎಲ್ಲರೂ ಒಂದೇ ದಾರಿಲಿ ಇರಕ್ಕೆ, ಎಲ್ಲ ಇಂಜಿನಿಯರ್ ಆಗಲ್ಲ, ಎಲ್ಲ ಡಾಕ್ಟರ್ ಆಗಲ್ಲ, ಮತ್ತೆ ಒಂದಷ್ಟು ಜನ ಸೋಷಿಯಲ್ ವರ್ಕರ್ಸು, ಪ್ರತಿಯೊಬ್ರು ಒಂದೇ ಮಾಡೋದಕ್ಕಾಗಲ್ಲ, ಎಲ್ಲರೂ ಒಂದೇ ಮಾಡೋಕ್ಕಾಗಲ್ಲ. ಸೊ ಹಲವಾರು ಒಂದು ಇದು ಆಯ್ಕೆ ಮಾಡ್ಕೊಳ್ತಾರೆ. ಸೊ ನಾನು ಕೂಡ ಒಂದ್ಸಲ ಹೀಗೆ ಟ್ರಾವೆಲ್ ಮಾಡ್ತಾ ಇದ್ದಾಗ, ನಾರ್ಮಲ್ ಆಗಿ ಸಹಜವಾಗಿ ನಾನು ದಾರಿಲಿ ಟ್ರಾವೆಲ್ ಮಾಡಿದಾಗ ಈ ಟ್ರಾನ್ಸ್ಜೆಂಡರ್ಸ್ ಅಂದರೆ ಮಂಗಳಮುಖಿರು ಕಲೆಕ್ಷನ್ ಮಾಡೋದು, ನಾವು ಟ್ರಾವೆಲ್ ಮಾಡೋ ಟೈಮಲ್ಲಿ ಟ್ರೈನಲ್ಲಿ ಆಗಿರ್ಬೋದು, ಮತ್ತು ಬಸ್ಸಲ್ಲಿ ಆಗಿರ್ಬೋದು, ಇಲ್ಲ ನಾವು ವೆಹಿಕಲ್ಸಲ್ಲಿ ಓಡಾಡಬೇಕಾದ್ರೆ, ಸೊ ಅವ್ರನ್ನ ನೋಡಿದಾಗ ಏನಾದರೂ ಇವರು ಈ ಥರ, ಈಗ ಅವ್ರಿಗೆ ಹೆಂಗೆ ಅಂತಂದರೆ ಜೀವನ ಆ ಕಲೆಕ್ಷನ್ ಮಾಡಿದ್ರೇ ಅವ್ರಿಗೆ ಒಂದು ಇದು ಅನ್ನೋದನ್ನ ತಿಳ್ಕೊಡ್ತೀವಿ. ಒಂದು ಬೆಳಿಗ್ಗೆ ನಾಷ್ಟ ಮಾಡ್ಬೇಕಂದ್ರೆ ಒಂದು ಕಲೆಕ್ಷನ್ ಮಾಡಿ ದುಡ್ಡು, ಅದೇ ದುಡ್ಡೇ ಆಗಬೇಕು. ಆಮೇಲೆ ಅವ್ರ ಮೈ ಮೇಲೆ ಒಂದು ಬಟ್ಟೆ ಹಾಕ್ಬೇಕಂತಂದ್ರೂ ಅದು ಕಲೆಕ್ಷನ್ ದುಡ್ಡೇ ಆಗಿರ್ಬೇಕು. ಸೊ ಜನ ರೆಸ್ಪಾನ್ಸ್ ನಾವು ನೋಡ್ತಾ ಇರ್ತೀವಿ, ಕೊಡ್ಲಿಲ್ಲ ಅಂದ್ರೆ ಹೆಂಗೆ ಇವರು ಹೆಂಗ್ ಬದುಕ್ತಾರೆ, ಯಾವ ಥರ ಮಾಡ್ತಾರೆ ಅನ್ನೋದು ಒಂದಷ್ಟು ತಲೆ ಕೆಡಿಸ್ಕೊಂಡು, ಆಮೇಲೆ ಸರಿ ಏನಾದರೂ ಮಾಡೋಣ ಇವ್ರಿಗೋಸ್ಕರ ಅಂದ್ಬಿಟ್ಟು ಒಂದಷ್ಟು ನೋಡ್ಕೊಂಡು ಬರ್ತೀವಿ. ಎಲ್ಲ ಒಂದು ಹೋರಾಟ ಮಾಡೋಣ, ಇವ್ರಿಗೋಸ್ಕರ ಒಂದು ಇದು ಮಾಡೋಣ, ಒಂದಷ್ಟು ಜನ ಜೊತೆ ದುಡ್ಡವ್ರ ಜೊತೆ ಕೈ ಜೋಡಿಸಿ ಹೋರಾಟ ಮಾಡೋಣ ಅಂದಾಗ ಅವಾಗ ಒಂದು ನಮ್ಮ ತಲೆಯಲ್ಲಿ ಏನು ಕೊರಿಯುತ್ತೆ ಅಂದರೆ, ನಾವು ಹೋರಾಟ ಮಾಡಿ ನಾವೇನಾದರೂ ಅರ್ಚಾಡಿದ್ರೆ ಒಂದಷ್ಟು ಒಂದು ಗಲ್ಲಿಗಳು ಮಾತ್ರ ಸೀಮಿತ ಆಗ್ಬಿಡುತ್ತೆ. ನಾವು ಎಲ್ಲಿ ಕಿರ್ಸ್ತೀವೋ ಅಲ್ಲಿ ಮಾತ್ರ ಸೀಮಿತ ಆಗುತ್ತೆ. ಅದಾಗಬಾರ್ದು, ಎಲ್ಲ ಜನಕ್ಕೂ ಅರ್ಥ ಮಾಡಿಸ್ಬೇಕು. ಮತ್ತೆ ಈಗ ನೋಡಿ ಮ್ಯಾಮ್, ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಕ್ ಹೋಗ್ತೀವಿ ಅಂತಂದ್ರೆ ಅದಕ್ಕೆ ಅಡೆತಡೆಗಳು ಜಾಸ್ತಿ. ಆಮೇಲೆ ಎಲ್ಲೋ ಒಂದ್ ಕಡೆ ಹಿಂಗೆ ಹೆಸರು ಮಾಡ್ತಾರೆ, ಅದು ಏನೂ ಇಲ್ಲ ಅಂದ್ರೆ ನಮ್ಗೊಂದು ಒಳ್ಳೆ ಕೆಲಸ ಮಾಡ್ಬೇಕಂದ್ರೆ ತುಂಬಾ ಅಡೆತಡೆಗಳು ಇರೋದ್ರಿಂದ, ಸೊ ನಾನೇನ್ ಮಾಡಿದೆ, ಒಂದಷ್ಟು ಜನಕ್ಕೆ ಬೇಗ ರೀಚ್ ಆಗ್ಬೇಕು, ಒಂದೇ ಸಲ ರೀಚ್ ಆಗ್ಬೇಕು ಅಂದಾಗ ಒಂದು ಸಿನಿಮಾ ಮುಖಾಂತರ ಯಾಕೆ ಮಾಡಬಾರ್ದು ಅಂತ ನನ್ನ ತಲೆಗೆ ಬರುತ್ತೆ. ನಾನು ಯಾವುದೇ ರೀತಿ ಡೈರೆಕ್ಷನ್, ಯಾವುದೋ ಒಂದು ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಲಿಲ್ಲ. ಆಮೇಲೆ ನಾನು ನಿಜವಾಗ್ಲೂ ಒಂದು ಶೂಟಿಂಗ್ ಕೂಡ ನಿಜವಾಗ್ಲೂ ಎಲ್ಲಿ ನಡೆಯೋದು ನೈಜ ಶೂಟಿಂಗ್ ಕೂಡ ನಾನು ನೋಡ್ಲಿಲ್ಲ ಎಲ್ಲೂ. ಕೇಳಬೇಕು ಅಂತಿದ್ದೆ, ಅಂದ್ರೆ ಇದಕ್ಕೆ ಮುಂಚೆ ನೀವು ಸಿನಿಮಾ ಮಾಡಿದ್ರಾ? ಇಲ್ಲ ಮ್ಯಾಮ್, ನಾನು ಯಾವ್ದು ಸಿನಿಮಾ ಅಂತಾನೆ ಇಲ್ಲ, ಯಾವುದೇ ಒಂದು ಈಗ ಬರುತ್ತೆ ಬೇಸಿಕ್ ಡ್ರಾಮಾ ಕಂಪ್ನೀಸು, ಆಕ್ಟಿಂಗ್, ಇದು ಆ ಥರ ಕೂಡ ನಾನು ಎಲ್ಲೂ ಮಾಡಲಿಲ್ಲ. ನಾನು ಒಂದು ಡ್ಯಾನ್ಸರ್ ಆಗಿ, ನಾನು ಡ್ಯಾನ್ಸ್ ಕೊರಿಯೋಗ್ರಾಫರ್. ಸೊ ನಂದೇ ಆದಂಥ ಒಂದು ನಮ್ಮ ಏರಿಯಾದಲ್ಲಿ ಒಂದು ಚಿಕ್ಕದ ಒಂದು ಡ್ಯಾನ್ಸ್ ಕ್ಲಾಸ್ ಮಾಡಿ ಅದನ್ನ ನಡೆಸಿ ಇದು ಮಾಡ್ಕೊಂಡು ಆ ಥರ ಜೀವನ ನಾನು ಮಾಡಿದ್ದೆ. ಸಿನಿಮಾಗೂ ನಿಮಗೂ ಟಚ್ ಇಲ್ಲ, ನಾನು ಯಾವುದೇ ರೀತಿ ವರ್ಕ್ ಮಾಡಿಲ್ಲ. ಸೊ ಆದ್ರಿಂದ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು, ಹೆಂಗ್ ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡಿ ಇವ್ರದೆಲ್ಲ ತಲುಪಿಸ್ಬೇಕು. ಸಿನಿಮಾ ಮುಖಾಂತರ ಮಾಡಿದ್ರೆ ಒಂದೇ ಸಲ ಲಕ್ಷಾಂತರ ಜನಕ್ಕೆ, ಕೋಟ್ಯಾಂತರ ಜನಕ್ಕೆ ರೀಚ್ ಆಗುತ್ತೆ ಅನ್ನೋ ಒಂದು ಮನೋಭಾವನೆಯಲ್ಲಿ ನಾನು ಅದನ್ನ ಸ್ಟಾರ್ಟ್ ಮಾಡ್ತೀನಿ, ಸ್ಕ್ರಿಪ್ಟ್ ಬರೀಕ್ ಸ್ಟಾರ್ಟ್ ಮಾಡ್ತೀನಿ. ಸೊ ಆವಾಗ ಮಾಡ್ತಾ 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 ಕೆಲವೊಂದು ಅನುಭವಗಳಾಗುತ್ತೆ, ಇನ್ನೊಂದಷ್ಟು ವಿಷಯಗಳನ್ನ ತಿಳ್ಕೊಂತೀನಿ. ಆಮೇಲೆ ನಾನು ಯಾವತ್ತೂ ಅಷ್ಟೇ ಸಿನಿಮಾದಲ್ಲಿ ನಾನು ಸ್ಕ್ರಿಪ್ಟ್ ಬರ್ದಿ ರೆಡಿ ಮಾಡಿ ಸಿನಿಮಾ ಮಾಡಿದ್ದಲ್ಲ, ಆನ್ ಸ್ಪಾಟ್ ಶೂಟ್ ಮಾಡ್ತಾ 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 ಯಾಕಂದ್ರೆ ಸ್ಟೋರಿನೇ ನಿಮ್ ಪಕ್ಕದಲ್ಲಿ ಇದೆ, ಅನುಭವನೇ ನಿಮ್ ಪಕ್ಕದಲ್ಲಿ ಇದೆ. ಅವ್ರು ಇರುವಾಗ ಸ್ಕ್ರಿಪ್ಟ್ ಇಲ್ಲ, ಅವ್ರ ಜೊತೆ ಕುತ್ಕೊಂಡು 10 ನಿಮಿಷ ಮಾತಾಡ್ಬಿಟ್ರೆ ನಿಮ್ ಜೀವನನೇ ಗೊತ್ತಾಗ್ಬಿಡುತ್ತೆ. ಬಟ್ ನಾನು ಕೆಲವೊಂದು ಅನುಭವಗಳಾಯ್ತು ಮ್ಯಾಮ್, ಆದ್ರೆ ನಾನು ಫಿಲಮ್ ಅಲ್ಲಿ ನಾನು ಸ್ಕ್ರಿಪ್ಟ್ ತೆಗೆದಿದ್ದು ಶೈಲಿನೇ ಬೇರೆ. ಯಾವುದೇ ರೀತಿ ಇವಾಗ ನೀವು ಹೇಳಿದ್ರಲ್ಲ, ನಾನು ಏನ್ ಹೇಳ್ತೀನಿ ಅಂದ್ರೆ, ಇವ್ರ ಅನುಭವ ಹಿಂಗಾಗಿದೆ, ಇವ್ರದ್ದು ಈ ತರ ಆಗಿದೆ ಅಂತ ಕೇಳಿ ಬರ್ದಿಲ್ಲ. ಒಂದು ಇಮ್ಯಾಜಿನೇಷನ್, ಒಬ್ಬ ಮನುಷ್ಯನಿಗೆ ಇವಾಗ ಒಬ್ಬ ದಾರಿಲಿ ಭಿಕ್ಷಕ ಹೋಗ್ತಾ ಇದ್ದಾನೆ, ಅವ್ನ ಕಷ್ಟ ಏನು ಅಂತ ಯೋಚನೆ ಮಾಡ್ಬೇಕಾದ್ರೆ ನಾವು ಭಿಕ್ಷಕರಾಗ್ಲೇಬೇಕು ಅನ್ನೋದು ಏನು ಇಲ್ಲ. ಕೂತ್ಕೊಂಡು ಅವ್ರ ಬಗ್ಗೆ ಯೋಚನೆ ಮಾಡಿದಾಗ, ಟೈಮ್ ಕೊಟ್ಟಾಗ, ತಾಳ್ಮೆಯಿಂದ ನೋಡಿದಾಗ ಅವ್ರು ಇಲ್ಲಿನ ಹೆಂಗೆ ಜೀವನ ಮಾಡ್ತಾರೆ. ಇವಾಗ ಭಿಕ್ಷಕರಾದ್ಮೇಲೆ ತಿನ್ನೋದಕ್ಕೆ ಕಾಸಿಲ್ಲ ಅಂದ್ರೆ ಅವ್ರಿಗೆ ಉಳ್ಕೊಳ್ಳೋದಕ್ಕೆ ನೆರೆ ಹೊರೆ ಅನ್ನೋದು ಯಾವ್ದಿರುತ್ತೆ, ಹೇಳೋರು ಕೇಳೋರು ಇಲ್ಲ ಅಂದಾಗ ಅವ್ರು ಯಾವ ತರ ಅನುಭವಿಸ್ತಾರೆ, ಯಾವ ಈ ಒಂದು ಕೆಲವೊಂದು ನಾವು ಟೈಮ್ ಕೊಟ್ಟು ಮಾಡಲೇಬೇಕು ಅಂತ ಇದ್ದಾಗ ಮನುಷ್ಯನಿಗೆ ಅದು ಅಂಡರ್ಸ್ಟ್ಯಾಂಡಬಲ್.
ಇದು ಮಾಡ್ಬೋದು. ಆ ತರ ರೀತಿ ಮಾಡಿ ಸಿನಿಮಾ ಮಾಡಿದ್ದು ನಾನು ಯಾರ ಹತ್ರನೂ ಕೇಳಿ ಇದ್ ಮಾಡಿ ಅಷ್ಟು ಅನುಭವ ಇತ್ತು ಅಮ್ಮವರಿಗೆ, ಇದೆಲ್ಲ ಇತ್ತು ಅವ್ರ ಜೀವನದಲ್ಲಿ ಏನಾಯ್ತು ಅಂತ ಕೇಳಲಿಲ್ಲ. ನಾನು ಕೇಳಲಾರ್ದಾನೆ ಈ ಸ್ಕ್ರಿಪ್ಟ್ ನ ಕಂಪ್ಲೀಟ್ ಆಗಿ ನಾನು ಏನ್ ಹೇಳ್ತಾ ಇದ್ದೀನಿ, ನಾನು ಬರೆಯುವಾಗ ಅಮ್ಮನ ಕೈಲೇ ಶಬಾಷ್ ಅನ್ಸ್ಕೊಂಡೆ. ಹೆಂಗೆ ನೀನು ಯೋಚನೆ ಮಾಡ್ತಿದ್ದಿಲ್ಲ ನಮ್ಮ ಬಗ್ಗೆ, ನೀನ್ ನಮ್ ಜೊತೆ ಯಾರ ಜೊತೆ ಇದ್ದವನಲ್ಲ, ಅವ್ರ ಜೊತೆ ಇದು ಒಡನಾಟ. ಅದೇ ಸರ್, ನೀವು ಈ ಸ್ಕ್ರಿಪ್ಟ್ ಮಾಡ್ಕೊಳ್ಳುವಾಗ ನೀವು ಇವ್ರ ಜೊತೆ ಇರ್ಲಿಲ್ಲ? ಇಲ್ಲ ಮ್ಯಾಮ್, ಇಲ್ಲ. ನೀವು ಸ್ಕ್ರಿಪ್ಟ್ ಮಾಡ್ಕೊಂಡ್ಮೇಲೆ ಅಪ್ರೋಚ್ ಮಾಡಿ? ಸ್ಕ್ರಿಪ್ಟ್ ಮಾಡ್ಕೊಂಡೆ ಅನ್ನೋದಕ್ಕಿಂತ ನಂಗೆ ಇವ್ರ ಕಷ್ಟಗಳನ್ನೆಲ್ಲ ಕೂತ್ಕೊಂಡು ಯೋಚನೆ ಮಾಡಿದ್ದೆ ಮ್ಯಾಮ್. ಸ್ಕ್ರಿಪ್ಟ್ ಬರ್ತಿಲ್ಲ, ನಾನು ಅವಾಗ ಹೇಳಿದೆ ಸ್ಕ್ರಿಪ್ಟ್ ನಾನು ಬರ್ದಿಲ್ಲ. ಯೋಚನೆ ಮಾಡಿ ಇವ್ರುಗಳು ನೋವು ಹಿಂಗಿರ್ಬೋದಾ, ಕಷ್ಟಗಳು ಹಿಂಗಿರ್ಬೋದಾ, ಏನ್ ಮಾಡೋಣ ಅಂತ ಅಂದ್ಬಿಟ್ಟು ಅವಾಗ ನಾವು ಮಾಡಕ್ ಹೋಗಿದ್ದು. ಆಮೇಲೆ ಇಲ್ಲಿ ವಿಶೇಷವಾಗಿ ಏನು ಅಂತಂದ್ರೆ ಈ ಸಿನಿಮಾಗೆ ಸ್ಕ್ರೀನ್ ಪ್ಲೇನೇ ಇಲ್ಲ. ಎಲ್ಲಾ ಸಿನಿಮಾಗಳ ತರ ಈ ಸಿನಿಮಾದಲ್ಲಿ ಸ್ಕ್ರೀನ್ ಪ್ಲೇನೇ ಇಲ್ಲ. ಇದು ಯಾವ ತರ ಅಂದ್ರೆ, ಈಗ ಒಂದು ಕತೆ ಹಿಡ್ಕೊಂಡು ಒಂದು 2 ಅವರ್ ಸಿನಿಮಾ ಮಾಡೋದಕ್ಕಿಂತ ಒಂದು 200 ಒಂದು ಘಟನೆಗಳು ಅವ್ರ ಜೀವನದಲ್ಲಿ ಏನೇನಾಗುತ್ತೆ, ಆ ಕಷ್ಟಗಳನ್ನೆಲ್ಲ ನೆನ್ಸ್ಕೊಂಡು ಈ ತರ ಇರ್ಬೋದಾ ಅಂತ ಅಂದ್ಬಿಟ್ಟು ಆ ಘಟನೆಗಳನ್ನ ತೆಗೆದು ಎಲ್ಲ ಜೋಡಿಸಿ ಸ್ಕ್ರೀನ್ ಪ್ಲೇ ಮಾಡಲಿಲ್ಲ. ಯಾವುದೇ ಚಿತ್ರಕಥೆ ಆಗಿಲ್ಲ ಈ ಸಿನಿಮಾದಲ್ಲಿ. ಒಂದು ಘಟನೆ ರೂಪದಲ್ಲಿ ಇದನ್ನ ಆಟೋಮೆಟಿಕ್ ಆಗಿ ನ್ಯಾಚುರಲ್ ಆಗಿ ಘಟನೆಗಳು ಮೂಡ್ ಬಂದ್ಬಿಡ್ತು. ಖಂಡಿತ ಮೇಡಮ್. ಇವಾಗ ಏನು ಅಂತಂದ್ರೆ, ಇವಾಗ ಈ ಸೀನ್ ನೋಡ್ತಾ ಇದಾರೆ ಪ್ರೆಸೆಂಟ್ ಸಿನಿಮಾದಲ್ಲಿ, ಹಿಂದೆ ಏನ್ ನಡೀತಾ ಇದೆ ಅನ್ನೋದು ಯೋಚನೆ ಮಾಡಬಾರ್ದು, ಮುಂದೆ ಏನಾಗುತ್ತೆ ಅನ್ನೋದು ಯೋಚನೆ ಮಾಡಬಾರ್ದು. ಯಾಕಂದ್ರೆ ಇದು ಘಟನೆ ರೂಪದಲ್ಲಿ ಇರೋದ್ರಿಂದ. ಸೊ ಹಿಂದೆ ಏನಾಗ್ತದೆ, ಮುಂದೆ ಏನಿಲ್ಲ. ಏನಕ್ಕೆ ಘಟನೆ ರೂಪದಲ್ಲಿ ಮಾಡಿದೀವಿ ಅಂದ್ರೆ, ಅವ್ರು ಎಲ್ಲಾ ಕಷ್ಟಗಳನ್ನೂ ನಾವು ತೋರಿಸ್ಬೇಕು. ನನ್ನ ಇಂಟೆನ್ಷನ್ ಇದ್ದಿದೆ, ನಾವು ಸಿನಿಮಾ ಮಾಡಬೇಕು, ಸಿನಿಮಾ ಅದು ಒಂದು ರೀಚಿಂಗ್ ಗೋಸ್ಕರ ನಾವು ಸಿನಿಮಾ ಮುಖಾಂತರ ಮಾಡೋಣ. ಕಷ್ಟ ಪ್ರಪಂಚಕ್ಕೆ ಬ್ರಾಡರ್ ವೇ ಅಲ್ಲಿ ಗೊತ್ತಾಗಬೇಕು ಅನ್ನೋದಕ್ಕೋಸ್ಕರ ಅದಕ್ಕೋಸ್ಕರ ನಾವು ಮಾಡಿದ್ವಿ. ಸೊ ಅದಕ್ಕೋಸ್ಕರ ನಾನು ಯಾವುದೇ ಚಿತ್ರಕಥೆ ತರ ಮಾಡಲಿಲ್ಲ. ಅವರು ಈ ಸಿಚುವೇಶನ್, ಈಗ ಅಪ್ಪ ಒಬ್ಬ ತಂದೆ ಆ ಮಗಳನ್ನೇ ಎತ್ತು ಮಕ್ಕಳನ್ನೇ ಈ ತರ ಹಿಂಗಾದ್ರು ಅಂದ್ಬಿಟ್ಟು ಹೊರಗಡೆ ಆ ಸಿಚುವೇಶನ್ ಯಾವ ತರ ಅನುಭವಿಸ್ತಾರೆ ಅಷ್ಟೇ. ಕಟ್ ಮಾಡಿದ್ರೆ ಅವ್ರಿಗೂ ಒಂದು ಮನಸ್ಸಿರುತ್ತೆ, ಅವ್ರಿಗೂ ಒಂದು ಪ್ರೀತಿ ಅನ್ನೋದಿರುತ್ತೆ, ಅವ್ರಿಗೂ ಒಂದು ಹೃದಯ ಇರುತ್ತೆ ಅನ್ನೋದನ್ನ ನಾವೇನ್ ಮಾಡಿದೀವಿ, ಆ ಸಿಚುವೇಶನ್ ಹೆಂಗ್ ಅನುಭವಿಸ್ತಾರೆ ಆತರ. ಸೊ ಅಕ್ಕಪಕ್ಕದ ಜನರಿದ್ದಾಗ ಅವ್ರಿಗೆ ಯಾವ ತರ ಅವಮಾನಗಳು, ಯಾವ ತರ ಸಹಿಸ್ಕೋತಾರೆ, ಯಾರೆಲ್ಲ ಅವ್ರು ಹಿಂದೆ ಒಂದು ಮುಳ್ಳಾಗಿ ಒಂದು ಕಪ್ಪು ಕಳಂಕ ತರೋರಾಗಿರ್ಬೋದು, ಈ ತರ ಹಿಂಗೆ. ಸೊ ಸರ್ಕಾರದ ಹತ್ರ ಮೊರೆ ಹೋದಾಗ ಏನಾದ್ರು ಬೇಕು ಅಂದಾಗ ಇವ್ರು ಯಾವ ತರ ನಡ್ಕೊಂಡು, ಸೊ ಈ ಎಲ್ಲಾ ಕಾನ್ಸೆಪ್ಟ್ಸ್ ತಗೊಂಡ್ ಬಂದು ಸಿಚುವೇಶನ್ ರೂಪದಲ್ಲಿ ನಾನು ಎಲ್ಲ ಘಟನೆ ರೂಪದಲ್ಲಿ ಅಮ್ಮನೇ ಇದಕ್ಕೆ ಕಾಸ್ಟ್ ಮಾಡ್ಬೇಕು ಅಂತ ನಿಮ್ಗೆ ಹೆಂಗ ಅನಿಸ್ತು? ಅಮ್ಮನೇ ಕಾಸ್ಟ್ ಮಾಡ್ಬೇಕು ಅಂತ ಅಂದಾಗ ನಾನು ಫಸ್ಟ್ ಆಲ್ರೆಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ನನಗೆ ಟ್ರಾನ್ಸ್ಜೆಂಡರ್ಸ್ ಪರಿಚಯ ಇಲ್ಲ, ನನಗೆ ಬೇಕು ನಂಗೆ ಸಿನಿಮಾಗೆ. ಆಮೇಲೆ ಇನ್ನೂ ಒಂದು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಈ ವೇಷ ಹಾಕೊಂಡು ಮಾಡ್ಬೋದು. ಈಗ ನಾವು ಈ ಒಂದು ಒಳ್ಳೆ ಟೈಮಲ್ಲಿ ನಾವು ಸಂಚಾರಿ ವಿಜಯ್ ಸರ್ ಅವ್ರನ್ನ ನೆನೆಸ್ಕೋಬೇಕು. ಸೊ ಅವರು ಒಂದು ಅದ್ಭುತವಾಗಿ ಅವ್ರ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಪ್ರಯತ್ನ ಅವ್ರು ಮಾಡಿರೋದು ಕೂಡ ಕಾನ್ಸೆಪ್ಟ್ ನೀಟಾಗಿ ಅರ್ಥ ಆಗುತ್ತೆ. ಸಮಾಜಕ್ಕೆ ಇವ್ರ ನೋವುಗಳು ಹೆಂಗಿದೆ, ಇವ್ರು ಯಾವ ತರ ಕಷ್ಟ ಪಡ್ತಾ ಇದ್ರು, ಅವ್ರ ಬಗ್ಗೆ ಏನು ಅಂತ ತೋರ್ಸೋದಕ್ಕೋಸ್ಕರ ಅವರು ಮಾಡಿದ್ರು. ಆಮೇಲೆ ನಾನು ಕೂಡ ಇವಾಗ ಏನು ಅಂತಂದ್ರೆ, ಅವ್ರ ಕಷ್ಟಗಳು ಅವ್ರು ಇದನ್ನ ನಾವು ತೋರಿಸ್ಬೇಕು ಮಾಡಬೇಕು ಅಂತಂದ್ರೆ, ಇದಕ್ಕೆ ಯಾವುದೇ ಗಂಡು ಮಕ್ಕಳಿಗಾಗ್ಲಿ ಹೆಣ್ಮಕ್ಳಿಗಾಗ್ಲಿ ವೇಷ ಹಾಕಿ ನಾವು ಮಾಡಬಾರ್ದು. ಅವರೇ ಮಾಡಿದ್ರೆ ಮುಖ್ಯರೇ ಬಂದು ಆಕ್ಟ್ ಮಾಡ್ಬೇಕು. ಆಮೇಲೆ ಇನ್ನೂ ಒಂದು ಪಾಯಿಂಟ್ ಆಫ್ ವ್ಯೂ ನಂದ್ರಲ್ಲಿ ಏನಿತ್ತು ಅಂತಂದ್ರೆ, ಇವರು ಎಲ್ಲಾನು ಮಾಡಬಲ್ಲರು ಅನ್ನೋದು ಅದನ್ನ ಪ್ರೂವ್ ಮಾಡ್ಬೇಕಾಗಿತ್ತು. ಯಾವುದೇ ರೀತಿ ಅವರಿದ್ರು, ನಾನು ಅದೇ ರೀತಿ 8 ತಿಂಗಳು ನಾನು ಇವ್ರಿಗೆ ವರ್ಕ್ಶಾಪ್ ಕೊಡ್ತೀನಿ. 7 ರಿಂದ 8 ತಿಂಗಳು ಸಿನಿಮಾ ಮಾಡೋದ್ ಮುಂಚೆನೆ ಇವ್ರಿಗೆ ವರ್ಕ್ಶಾಪ್ ಕೊಡ್ತೀನಿ. ಅವ್ರಿಗೆ ಕ್ಯಾಮ್ರಾ ಫಿಯರ್ ಇಂದ ಹಿಡಿದು ಮತ್ತೆ ಅವ್ರಿಗೆ ಯಾವ ತರ ಆಕ್ಟಿಂಗ್ ಮಾಡ್ಬೇಕು, ಹೆಂಗ್ ಇದ್ ಮಾಡ್ಬೇಕು, ಪ್ರತಿಯೊಂದು ಡೈಲಾಗ್ ಡೆಲಿವರಿ ಹೆಂಗೆ ಅಂತ ಅಂದ್ರೆ, ಕನ್ನಡನೇ ಬರಲ್ಲ ಒಬ್ರಿಗೆ, ತಮಿಳೇ ಮಾತಾಡ್ತಾ ಇರ್ತಾರೆ, ತಮಿಳು ಅಂತವ್ರಿಗೆ ಕನ್ನಡ ಕೂಡ ಕಲಿಸಿ ಡೈಲಾಗ್ಸ್ ಹೇಳ್ಕೊಟ್ಟು ಇವತ್ತು ಸಿನಿಮಾ ನೋಡಿದ್ರೆ ಆ ಕ್ಯಾರೆಕ್ಟರ್ ನೀವು ನೋಡಿದಾಗ ನೋಡ್ಬೋದು ಇವ್ರು ಕನ್ನಡ ಬರ್ತಿರ್ಲಿಲ್ವಾ ಸರಿಯಾಗಿ. ಸೊ ಆ ತರ ಅದ್ಭುತವಾಗಿ ಮಾಡಿದ್ದಾರೆ. ಸೊ ಅವ್ರನ್ನ ಅವ್ರು ಪ್ರೂವ್ ಮಾಡ್ಕೊಂಡಿದ್ದಾರೆ. ಖಂಡಿತ ಆ ತರ ಒಂದು ಇದು ಮಾಡಿ ಪ್ಲಾನ್ ಮಾಡಿ ಅವರೇ ಮಾಡ್ಬೇಕು, ನೈಜ ತೃತೀಯಲಿಂಗಿಗಳೇ ಮಾಡ್ಬೇಕು ಅಂತ ಇದನ್ನ ಮಾಡಿ ಒಂದು ಸುಮಾರು ಒಂದು 200 ರಿಂದ 300 ಜನ ತೃತೀಯಲಿಂಗಿಗಳನ್ನ ಗುಡ್ಡೆ ಹಾಕಿ ಈ ಸಿನಿಮಾನ ಇದು ಮಾಡಿದ್ರು. ಅದೇ ಟೈಮಲ್ಲಿ ಅಮ್ಮನೂ ಮಾಡಬೇಕು ಅನ್ನೋದು ನನಗೆ, ನನ್ನ ತಮ್ಮ ಒಬ್ಬ ಕನಕ ವಾಲ್ಮೀಕಿ ಅಂತ ಇರ್ತಾನೆ, ಹೊಸಪೇಟೆ ಬರ್ತಾರೆ, ಅಮ್ಮನ ಊರು ಮನೆಯವರು. ಅವರು ಕಾಲ್ ಮಾಡಿ ಅಣ್ಣ ಈ ಸಿನಿಮಾ ನಾನು ಸಪೋರ್ಟ್ ಮಾಡ್ತೀನಿ. ಆಮೇಲೆ ನಮ್ಮ ಭಾಗದಲ್ಲೇ ಅಮ್ಮ ಇರೋದು, ಅಮ್ಮ ಅವ್ರ ಬಗ್ಗೆ ಗೊತ್ತಿತ್ತು, ಎಲ್ಲಿದ್ದಾರೆ ಅನ್ನೋಷ್ಟು ನಾವು ಇನ್ನೂ ಅಷ್ಟು ಸೊ ಹಾಗೆ ಆಗ ನನ್ನ ತಮ್ಮ ಕಾಲ್ ಮಾಡಿದಾಗ ಈ ತರ ಹಿಂಗಿದ್ದಾರೆ ಈ ಊರಲ್ಲಿ, ನಮ್ಮ ಊರಲ್ಲೇ ಇರೋದು, ಒಂದ್ಸಲ ಅಪ್ರೋಚ್ ಮಾಡಿ ಅಂತ ಅಂದಾಗ ಅವಾಗ ನಾವು ಸೀದಾ ಅವ್ರ ಕನಕನ ಕಾಂಟ್ಯಾಕ್ಟ್ ಮಾಡಿ ಅಮ್ಮನ್ನ ಭೇಟಿ ಆದ್ಮೇಲೆ ಅವರು
ನನ್ನ ಸಮುದಾಯಕ್ಕೆ ಏನಾದ್ರೂ ಒಳ್ಳೇದಾಗುತ್ತೆ ಅಂದ್ರೆ ಖಂಡಿತವಾಗ್ಲು ನಾನು ಅದು ಏನೇ ಆಗ್ಲಿ ನಾನು ಮಾಡ್ತೀನಿ ಅಂತ ಅವರು ನಿಂತರು. ಅದೇ ರೀತಿ ನಾನು ಈ ಚಿತ್ರದಲ್ಲಿ ಯೋಗ ತೃತೀಯ ನೀವು ಮಾಡಿರೋದು ಓಕೆ, ಅದು ಒಂದು ಪಾರ್ಟ್ ಆಫ್ ಸೈಡ್ ಇಟ್ಟಾಗ ನನ್ನ ತಮ್ಮ ದಕ್ಷ ದಿವಾಕರ್ ಅವರು ಈ ಸಿನಿಮಾ ಹೀರೋ ಆಗಿ ನಾಯಕ ನಟನಾಗಿ ಮಾಡ್ತಾರೆ. ಅವರು ಕೂಡ ಏನೂ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ನಾನು ಅಪ್ರೋಚ್ ಮಾಡಿದ ತಕ್ಷಣ ಅಣ್ಣ ನನ್ಗೆ ಯಾವುದೇ ಒಂದು ಬಿಲ್ಡಪ್ ಸೀನ್ ಆಗಿರ್ಬೋದು ಎಲ್ಲರೂ ಒಂದು ಹೀರೋ ಮಾಡಬೇಕು. ಆಲ್ರೆಡಿ ಅವರೊಂದು ಸ್ಟಾರ್ ಇನ್ಸ್ಟಾದಲ್ಲಿ ಸೋಷಿಯಲ್ ಮೀಡಿಯಾ ಸ್ಟಾರ್. ಸೊ ಮಾಡ್ಬೇಕಾದ್ರೆ ಎಲ್ಲೋ ಒಂದ್ ಕಡೆ ಇಮೇಜ್ ಡೌನ್ ಆಗ್ಬಿಡುತ್ತೆ. ನಮ್ಗೆ ಯಾವ ತರ ಪಾತ್ರಗಳು ಏನೂ ಕೇಳಲಿಲ್ಲ ಅವರು. ಒಂದೇ ಸಲ ಅಣ್ಣ ಏನೋ ಒಂದು ಒಳ್ಳೇದಾಗುತ್ತೆ ಅಂತಂದ್ರೆ ಖಂಡಿತವಾಗ್ಲೂ ನೀವ್ ಏನ್ ಹೇಳ್ತಾರೋ ಅದನ್ನ ಮಾಡ್ತೀನಿ ಅನ್ಬಿಟ್ಟು ಇವತ್ತವರೆಗೂ ನಾನು ಏನು ಕೇಳೋದೇ ಇಲ್ಲ. ಅವರು ಒಂಥರ ಫ್ಯಾಮಿಲಿ ತರ ಆಗೋಗಿದೆ. ಬರ್ತೀನಿ, ನಾನು ಅಲ್ಲಿಗೆ ಬರ್ತೀನಿ. ಈಗ ಅಮ್ಮ ಇವರು ನಿಮ್ಮ ಹತ್ರ ಬರ್ತಿದ್ದಾನೆ. ಇನ್ನೇನು ಸರ್ ಕತೆ ಮಾಡ್ಕೊಂಡು ಆಲ್ರೆಡಿ ನಿಮ್ಮನ್ನ ಮೀಟ್ ಮಾಡಕ್ ಮುಂಚೆನೆ ಕತೆ ಮಾಡ್ಕೊಂಡ್ಬಿಟ್ಟಿದ್ರು ಅವರು ಅಂತ ಹೇಳಿದ್ರು. ಕತೆ ಮಾಡಿ ತಗೊಂಡ್ಬಂದು ನಿಮಗ್ ಕೊಟ್ರು. ನಿಮ್ಗೆ ಯಾಕೆ ಈ ಸಿನಿಮಾ ಒಪ್ಕೋಬೇಕು ಅಂತ ಅನಿಸ್ತು? ಅವ್ರು ಕತೆ ಮಾಡ್ಕೊಂಡು ಬಂದು ನನ್ ಕೊಡ್ಲಿಲ್ಲ, ಸ್ಕ್ರಿಪ್ಟ್ ಏನ್ ಕೊಟ್ಟಿಲ್ಲ, ಎಕ್ಸ್ಪ್ಲೈನ್ ಮಾಡಿದ್ರು. ಎಲ್ಲಾರನ್ನು ಕುಂದಿರ್ಸ್ಕೊಂಡು ನಮ್ಮವರೆಲ್ಲ ಬಂದಿದ್ರು ತುಂಬಾ ಪೂರ್ತಿ ಕತೆ ಹೇಳಿದ್ರು. ನಿಮ್ದು ಈ ತರ ಇರುತ್ತೆ, ಇವ್ರದ್ದು ಈ ತರ ಇರುತ್ತೆ, ಇವ್ರದ್ದು ಈ ತರ ಇರುತ್ತೆ ಅಂತ ಒಂದು ಚೂರು ಕತೆ ಹೇಳಿದ್ರು. ನಾನು ಆ ಕತೆ ಕೇಳಿ ಹತ್ತು ಬಿಟ್ಟೆ. ನಾನು ಆ ಕತೆ ಕೇಳಿ ಹತ್ತು ಬಿಟ್ಟೆ. ಇಲ್ಲಪ್ಪ ನಾನು ಬರ್ತೀನಿ, ಮಾಡ್ತೀನಿ, ನಾನು ಮಾಡ್ಕೊಡ್ತೀನಿ. ನಾನು ಸುಮಾರು ಅವರೇ ಸಿನಿಮಾಗಳು ಮಾಡಿದ್ದು, ಒಂದೆರಡು ಸಿನಿಮಾಗಳಲ್ಲಿ ಮಾಡಿದ್ದೆ. ಆದ್ರೆ ಈ ಸಿನಿಮಾದಲ್ಲಷ್ಟು ಸಿಕ್ಕಷ್ಟು ಅವಕಾಶ ಆ ಸಿನಿಮಾಗಳಲ್ಲಿ ಸಿಕ್ಕಿಲ್ಲ. ಇದರಲ್ಲಿ ಒಂದು ಒಳ್ಳೆ ಪಾತ್ರ ಇತ್ತು, ಒಂದು ತಾಯಿಯಾಗಿ ಕಾಣಿಸ್ಕೊಳ್ಳುವಂತ ಒಂದು ಪಾತ್ರ ಇತ್ತು. ಆಯ್ತಪ್ಪ ನಾನು ಬರ್ತೀನಿ ಅಂತ. ನಾನು ಏನು ಕೇಳಿಲ್ಲ, ಏನ್ ಕೊಡ್ತೀನಿ ಏನ್ ಬಿಡ್ತೀನಿ ಅಂತ ನಾನು ಏನು ಕೇಳಿಲ್ಲ, ಇವತ್ತಿನವರೆಗೂ ಕೇಳಿಲ್ಲ. ನಾನು ಜೊತೆಗೆ ನಿಂತಿದ್ದೀನಿ, ಹೋಗೋದು ಬರೋದೆಲ್ಲ ಮಾಡ್ಕೊಂಡು ನಿಂತ್ಕೊಂಡಿದ್ದೀನಿ. ಆಮೇಲೆ ಇವ್ರು ಊಟ ಮಾಡಿಸಿದ್ನಲ್ಲ, ಮಧ್ಯಾಹ್ನ ಊಟ ಮಾಡಿದ್ರು. ಆಮೇಲೆ ಹೊರಟರು, ಎಲ್ಲಿಗೆ ಹೋಗ್ತಿರಂದ್ರೆ ಮಂತ್ರಾಲಯಕ್ಕೆ. ಈಗ ಯಾಕೆ ಅಂತ ನಾನು ಕೇಳಿದೆ. ಇಲ್ಲಮ್ಮ ನಾವು ಬರುವಾಗ ನೀವು ಒಪ್ಕೊಂಡ್ರೆ ರಾಘವೇಂದ್ರ ಸ್ವಾಮಿ ಬರ್ತೀನಿ ಅಂತ ಅಕ್ಕಿ ಹೊತ್ಕೊಂಡಿದ್ದೀವಿ. ನಾನೇ ದೊಡ್ಡಿದಂತ ಅಕ್ಕಿ ಹೊತ್ಕೊಂಡ್ರಿ ಇವರು. ಅಮ್ಮ ಬರ್ತೀನಿ ಅಂತ ಒಪ್ಕೊಂಡ್ಬಿಟ್ರೆ ನಾವು ಆ ಮಂತ್ರಾಲಯಕ್ಕೆ ಹೋಗ್ತೀವಿ ಅಲ್ಲಿಂದಾನೆ ಅಂತ ಅನ್ಕೊಂಡ್ಬಂದ್ರೆ ನನಗೇನೋ ಒಂಥರ ಖುಷಿ. ಅದಕ್ಕೆ ಹೊತ್ಕೊಂಡು ಇವರು ನಮ್ಮವರು ಎಲ್ಲರೂ ಮನೆಗೆ ಬಂದು ಊಟ ಮಾಡ್ಕೊಂಡು ಸಿನಿಮಾಕ್ಕೆ ಹೋದ್ರು. ಆ ಕತೆ ಏನೋ ಒಂದು ಚೆನ್ನಾಗಿತ್ತು ಅನ್ನೋದಕ್ಕಿಂತ ನಾನು ತುಂಬಾ ಕಷ್ಟಪಟ್ಟಿದ್ದೀನಿ. ಒಂದ್ ಬಸ್ಸಲ್ಲಿ ಆಗಿರ್ಬೋದು, ಹೊರಗಡೆ ವಾಶ್ರೂಮ್ಗೆ ಹೋದಾಗ ಆಗಿರ್ಬೋದು, ಥಿಯೇಟ್ರಲ್ಲಿ ಹೋದಾಗ ಆಗಿರ್ಬೋದು, ಬಸ್ಸಲ್ಲಿ ಕುಂತಾಗ ಆಗಿರ್ಬೋದು, ತುಂಬಾ ನೋವುಗಳನ್ನು ಅನುಭವಿಸಿದೀನಿ. ಆ ನೋವುಗಳನ್ನು ನಮ್ಮವರು ಅನುಭವಿಸ್ಬಾರ್ದು ಅನ್ನೋದು ನನಗೆ ಮೊದಲಿಂದನೂ. ನಾನು ಅದನ್ನೇ ಮಾತಾಡೋದು, ಎಲ್ಲೋದ್ರು ಸಮಾನತೆ ಬಗ್ಗೆ ಮಾತಾಡ್ತೀನಿ. ನಮ್ಮವ್ರಿಗೆ ಗೌರವ ಕೊಡ್ರಿ ಅಂತೀನಿ, ನಮ್ಮವ್ರಿಗೆ ಅವಕಾಶಗಳನ್ನು ಕೊಡ್ರಿ, ನಮ್ಮವ್ರಿಗೆ ವಿದ್ಯಾಭ್ಯಾಸ ಕೊಡ್ರಿ ಅಂತ ಎಲ್ಲ ಕಡೆ ಹೇಳ್ತಾ ಇರ್ತೀನಿ. ಪದ್ಮಶ್ರೀ ಪುರಸ್ಕೃತರಮ್ಮ, ಆದ್ರೂ ನೀವು ಇನ್ನೂ ಇವಾಗ ಕೇಳೋ ತರ ಇದೆಯಾ ಸಮಾಜ? ಕೇಳಬೇಕು. ಅಳದೇ ಇದ್ರೆ ಮಗು ಅಳದೇ ಇದ್ರೆ ತಾಯಿ ಹಾಲಿ ಕೊಡಲ್ಲ. ಹಂಗೆ ಏನಾದ್ರೂ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಅಂದ್ರೆ ಅವ್ರ ಮುಖಾಂತರನಾದ್ರೂ ನನ್ನ ನೋವು ಅಳಲು ನನ್ನ ದುಃಖ ಎಲ್ರಿಗೂ ಸಿನಿಮಾ ನೋಡಿದವ್ರಿಗೆಲ್ಲ ಗೊತ್ತಾಗುತ್ತಲ್ಲ ಅಂತ ನಾನು ಅದನ್ನ ಒಪ್ಕೊಂಡೆ, ಬಂದೆ. ಮನಸಾರೆ ಪ್ರೀತಿಯಿಂದ, ಶ್ರದ್ಧೆಯಿಂದ, ಭಕ್ತಿಯಿಂದ, ಸಮಯ ಪ್ರಜ್ಞಾವಂತಳಾಗಿ ಆ ಸಿನಿಮಾಕ್ಕೆ ನಾನು ಸಮಯ ಕೊಟ್ಟಿದ್ದೀನಿ. ಯಾಕಂದ್ರೆ ಆಲ್ಮೋಸ್ಟ್ ಅದು ನಿಮ್ ಕ್ಯಾರೆಕ್ಟರ್ನೇ ನೀವು ಜೀವಿಸ್ದಾಗೆ ಆವಾಗ ನಿಮ್ಗೆ ಇನ್ನೂ ಒಂದ್ ಸ್ವಲ್ಪ ಜಾಸ್ತಿ ಎಮೋಷನಲ್ ಉಳಿದವ್ರಿಗೆ ಎಲ್ಲರೂ ಗ್ಲೀಸರಿನ್ ಹಾಕಿದ್ರೆ ನಾವು ಗ್ಲೀಸರಿನ್ ಹಾಕೊಂಡಿಲ್ಲ. ಯಾಕಂದ್ರೆ ಅದೆಲ್ಲ ನಾನೇ ಆಗಿರ್ತಿದ್ದೆ ಅಲ್ಲಿ. ನಾನು ಪಟ್ಟ ಕಷ್ಟಗಳು, ನಾನು ಪಟ್ಟ ನೋವುಗಳಲ್ಲಿ ಇರ್ತಿದ್ವು. ಇವ್ರ ಡೈಲಾಗ್ ಅಲ್ಲಿ ನಾನು ಮುಗಿದ ತಕ್ಷಣ ಹೇಳ್ತಾ ಇದ್ದೆ, ಅಶೋಕ್ ನನ್ನ ಜೀವನದಲ್ಲಿ ಈ ತರ ಆಗಿತ್ತು. ಇವ್ರಿಗೂ ಎಷ್ಟೋ ಸಲ ಹೇಳಿದ್ದೆ, ದಚ್ಚು ಹಿಂಗೆಲ್ಲ ಆಗಿತ್ತು ಕಣೋ ನನ್ನ ಜೀವನದಾಗೆ, ಇದೆಲ್ಲ ಸತ್ಯನೇ ಬರ್ದಿರೋದವರು ಅಂತ ಅಳು ಬರುತ್ತೆ ನನಗೆ. ಅದಕ್ಕೆ ಭಾವನೆಗಳಿಗೆ ಏನ್ ಕಡಿಮೆ ಆಗಲ್ಲ, ಅಭಿನಯಕ್ಕೆ ಏನ್ ಕಡಿಮೆ ಆಗಲ್ಲ. ಅದು ನಾನೇ ಆಗಿರ್ತೀನಿ, ಅದನ್ನ ನಾನೇ ಅನುಭವಿಸಿ ಆ ಪಾತ್ರವನ್ನ ಮಾಡಿದೀನಿ. ಇವತ್ತೆಲ್ಲರೂ ಹೇಳ್ತಾರೆ ಸಿನಿಮಾ ನೋಡಿದ್ರೆಲ್ಲ ಅದ್ಭುತ ಆಕ್ಟಿಂಗ್ ಅಮ್ಮ, ನಿಂದ ಅದ್ಭುತ ಆಕ್ಟಿಂಗ್ ಅಮ್ಮ ಅಂತ ಹೇಳ್ತಾರೆ. ನನ್ ಬದುಕಪ್ಪ, ಅದು ನನ್ನ ಜೀವನ, ಅದು ಕಟ್ಕೊಟ್ಟಿದ್ದದು ಅಂತ ಹೇಳ್ತೀನಿ. ಇದೆಲ್ಲ ಅದನ್ನ ಕೊಟ್ಟಿದ್ದು. ಇನ್ನೊಂದು ಕಡೆ ನಂಗೆ ಜಾನಪದ ರಂಗಭೂಮಿ, ಜಾನಪದ ಮತ್ತೆ ಈ ರಂಗಭೂಮಿ
ಬಯಲು ರಂಗಭೂಮಿ, ಈ ಥರದ್ದೆಲ್ಲ ಅಲ್ಲಿ ಎಲ್ಲ ಪಾತ್ರಗಳನ್ನ, ಹೆಣ್ಣು ಗಂಡು ಎಲ್ಲ ಪಾತ್ರಗಳನ್ನ ಮಾಡಿದ ಅನುಭವ ಇರೋದ್ರಿಂದ ಈ ಸಿನಿಮಾದಲ್ಲಿ ಈ ಪಾತ್ರಕ್ಕೆ ಒಂದು ಕಳೆ ತುಂಬುವಂತ ಶಕ್ತಿ ನನಗೆ ಕೊಡ್ತು. ಅದು ಕಲೆ ಅಂತ ಹೇಳಿ. ನೀವು ಅದ್ಭುತ ಕಲಾವಿದ ಅನ್ನೋದು ಎಲ್ಲರಿಗೂ ಗೊತ್ತು ಈ ಸಿನಿಮಾ ಮುಂಚೆಯಿಂದಾನು. ಅದ್ರ ಬಗ್ಗೆನೂ ಮಾತಾಡೋಣ ಆಮೇಲೆ. ಈಗ ಈಗ ಇದು ಸಿನಿಮಾ ರಿಲೀಸ್ ಮಾಡಿದ್ದೀರಾ, ಥಿಯೇಟರ್ ಯಾವ್ಯಾವ ಥಿಯೇಟರ್? ಜನವರಿ 1ಗೆ ರಿಲೀಸ್ ಮಾಡಬೇಕು ಅಂತ ಮಾಡ್ತೀವಿ. ಸೊ ಭೂಮಿಕಾ ಥಿಯೇಟರ್ ಗಾಂಧಿನಗರದಲ್ಲಿ, ಆಮೇಲೆ ವೈಷ್ಣವಿ ಸಫೇರ್ ಮಲ್ಟಿಪ್ಲೆಕ್ಸ್ ಅಲ್ಲಿ ಒಂದು ಕೊಡ್ತಾರೆ, ಮತ್ತೆ ETM ಮಾಲ್ ಅಲ್ಲಿ ಕೂಡ ಒಂದೇ ಶೋ ಕೊಡ್ತಾರೆ. ಮೂರಲ್ಲೂ ಒಂದೊಂದೇ ಶೋ. ಸೊ ಟೋಟಲ್ 3 ಥಿಯೇಟರ್ ಅಲ್ಲೂ ಒಂದೊಂದೇ ಶೋ. ಸರ್ ಯಾಕೆ ಹಾಗೆ ಅಂತ? ಅದರಲ್ಲಿ ವೈಷ್ಣವಿ ಸಫರ್ ಅಲ್ಲಿ ಮಾರ್ನಿಂಗ್ 8 ಗಂಟೆಗೆ ಶೋ ಕೊಟ್ಟಿರ್ತಾರೆ. ಆಮೇಲೆ ETM ಮಾಲ್ ಅಲ್ಲಿ 3:55 ಕೊಡ್ತಾರೆ, ಒಂದು ರೈಟ್ ಟೈಮ್. ಬಟ್ ETM ಮಾಲ್ ಕ್ಲೋಸ್ ಆಗಿದೆ ಅನ್ನೋದು ಎಲ್ರಿಗೂ ಗೊತ್ತು. ನಮ್ಮ ಬೆಂಗಳೂರು ಮಾಲೇ ಕ್ಲೋಸ್, ಬಟ್ ಇದು ಥಿಯೇಟರ್ಸ್ ಮಾತ್ರ ಇದು ಮಾತ್ರ ಓಪನ್ ಇದೆ. ಸರ್ ನೀವು ಕೇಳಲಿಲ್ವಾ ಯಾಕೆ ಈ ತರ ಮಾಡ್ತಾ ಇದ್ದೀರಾ, ಒಂದೇ ಶೋ ಯಾಕೆ ಕೊಡ್ತಾ ಇದ್ದೀರಾ? ಮೇಡಮ್ ನೋಡಿ, ನಮಗೂ ಆಸೆ ಇರುತ್ತೆ. ಸಿನಿಮಾ ನಾವು ಮಾಡ್ತಾ ಇರೋದೇ, ನಾನು ಮುಂಚೆನೇ ಹೇಳಿದೆ, ಮೊದಲನೇದಾಗಿ ನಾನು ಮಾಡ್ತಾ ಇರೋದೇ ಜನಕ್ಕೆ ಮುಟ್ಟಿಸ್ಬೇಕು ಅಂತ. ಸೊ ಖಂಡಿತವಾಗ್ಲೂ ನನಗೆ ಆಸೆ ಇರುತ್ತೆ. ಏನು ಆಸೆ ಇರುತ್ತೆ ಅಂತಂದ್ರೆ ಜನಕ್ಕೆ ಮುಟ್ಟಿಸ್ಬೇಕು, ಇದು ತಲುಪಿಸ್ಬೇಕು. ಸಿನಿಮಾ ಅಂತ ಅನ್ಕೋಬೇಡಿ. ಇದು ಅವ್ರ ನೋವುಗಳನ್ನ ತಗೊಂಡಿದೀವಿ, ಅವ್ರ ಜೀವನ ಎಲ್ರಿಗೂ ಅರ್ಥ ಆಗ್ಬೇಕು ಅನ್ನೋದಕ್ಕೋಸ್ಕರ ನಾವು ಇದನ್ನ ಮಾಡ್ಬೇಕು ಅಂದಾಗ ನಾನು ಥಿಯೇಟರ್ಸ್ ಕೇಳಲಾರ್ದೆ ಇರೋದಂತೂ ಸುಳ್ಳಲ್ಲ. ಬಟ್ ಕೇಳಿದ್ದೀರಾ? ಎಲ್ಲಾ ಕಡೆ ಕೇಳಿದ್ವಿ, ಎಲ್ಲಾ ಕಡೆ ಓಡಾಡಿದ್ವಿ. ಸಮಸ್ಯೆ ಏನಾಗಿದ್ದು ಸರ್? ಯಾಕೆ ಕೊಡಲ್ಲ ಅಂತ ಹೇಳ್ತೀವಿ? ಕೊಡಲ್ಲ ಅಂತಂದ್ರೆ ಕೊಡಲ್ಲ ಅನ್ನೋದಕ್ಕಿಂತ ದೊಡ್ಡ ಸಿನಿಮಾಗಳಿದೆ, ದೊಡ್ಡ ಕಾರಣ ಕೊಟ್ಟರು. ಈ ತೃತೀಯ ಲಿಂಗಿಗಳ ಸಿನಿಮಾ ಯಾರು ನೋಡ್ತಾರೆ? ತೃತೀಯ ಲಿಂಗಿಗಳ ಸಿನಿಮಾ ಯಾರು ನೋಡ್ತಾರೆ? ಆಮೇಲೆ ಕೊಡ್ತೀನಿ ಅಂತ ಬಂದ್ರು 1 to 3 ಕೇಳ್ತಾರೆ. ರೇಟ್ ಜಾಸ್ತಿ ಮಾಡಿ 80,000 ಇತ್ತಂದ್ರೆ 2,40,000 ಕೇಳ್ತಾರೆ, 2 ಲಕ್ಷ ಕೇಳ್ತಾರೆ. ಹೊಸಬ್ರು ನಾವು ಯಾರ ಮುಖಾಂತರ ಹೋಗಿರೋದಿಲ್ಲ, ಡೈರೆಕ್ಟ್ ಆಗಿ ಹೋಗಿ ಕೇಳಿರ್ತೀವಿ, ಇಷ್ಟು ಕೊಡ್ರಿ ಅಂತ ಕೇಳೋದು. ಈಗ ನೀವು ಬರೀ ಇಷ್ಟೇ ಥಿಯೇಟರ್ ರಿಲೀಸ್ ಮಾಡಿರೋದಾ ಸರ್? ಹೌದು. ಬ್ಯಾಂಗ್ಳೂರು, ಇದು ಸೆಕೆಂಡ್ ವೀಕ್ ಮ್ಯಾಮ್. ಸೆಕೆಂಡ್ ವೀಕ್ ತುಂಬಾ ಚೆನ್ನಾಗಿ ಆಗ್ತಾ ಇದೆ. ETM ಮಾಲ್ ಅಲ್ಲಿ ಆಗಿರ್ಬೋದು. ನಾನು ಅದು ಇದು ಕೂಡ ಬಿಲ್ ಕೂಡ ತೋರಿಸ್ತೇನೆ ಯಾವ ತರ ಕಲೆಕ್ಷನ್ ಆಗ್ತೈತೆ ಏನು ಅಂತ. ಆಮೇಲೆ ಸೆಕೆಂಡ್ ವೀಕ್ಗೆ ETM ಮಾಲ್ ಮತ್ತೆ ವೈಷ್ಣವಿ ಸಫರ್ ಇರೋದಿಲ್ಲ, ತೆಗ್ದೇ ಬಿಟ್ಟಿದ್ದಾರೆ. ನಾನು ಪ್ರಶ್ನೆ ಮಾಡಿದ್ದಕ್ಕೆ 1 ವೀಕ್ಗೆ ಅಂತಾನೆ ನಾವು ಇದು ಮಾಡಿರೋದು. ಈಗ ಬೇರೆ ಹೇಳಕ್ಕೂ ಒಂಥರ ಇದಾಗುತ್ತೆ, ಯಾಕಂದ್ರೆ ಇಂಡಸ್ಟ್ರಿ ಅವರು ನಾವು ಒಬ್ರಿಗೊಬ್ರು ಇವತ್ತು ಇದು ಮಾಡಬಾರ್ದು. ಸೊ ಏನ್ ಹೇಳ್ತಾರೆ, ಪ್ರಭಾಸ್ ಸಿನಿಮಾ ಇದೆ, ರಾಜಾ ಸಾಬ್ ಸರ್ ಇರ್ಲಿ, ಆದ್ರೆ ಕನ್ನಡಕ್ಕೆ ಮೊದಲ ಆದ್ಯತೆ ಕೊಡಬೇಕು. ಕರ್ನಾಟಕದಲ್ಲಿ ನಾವು ಬೇರೆ ರಾಜ್ಯಕ್ಕೆ ಹೋಗ್ಬಿಟ್ಟು ನಮ್ದೊಂದು ದೊಡ್ಡ ಸಿನಿಮಾ ಇದೆ ಅಂತ ನಾವಲ್ಲಿ ಹೇಳಿದ್ರೆ ಕೇಳೋರು ಯಾರಿದ್ದಾರೆ? ಇವಾಗ ಪದ್ಮಶ್ರೀ ಕೊಟ್ರಲ್ವಾ, ಇವ್ರಿಗೆ ಎಲ್ರು ಗೌರವ ಕೊಡ್ತೀನಿ ಅಂತಲ್ಲ. ಯಾವ ಸಂಘಟನೆ, ಯಾವ ಸಂಘಗಳು ಯಾರು ಮುಂದೆ ನಿಂತ್ಕೊಂಡು ಒಂದಷ್ಟು ಜನ ಹೇಳಿದಾರೆ ಬರ್ತೀವಿ ಇದ್ ಮಾಡ್ತೀವಿ ಅಂತ. ಬಟ್ ಇಲ್ಲಿಗೆ ಒಂದು ಸೆಕೆಂಡ್ ವೀಕ್ ಆಯ್ತು. ಸೊ ಯಾರೋ ಬರ್ಲಿಲ್ಲ ಮ್ಯಾಮ್. ನೀವು ಯಾರನ್ನು ಕೇಳಕ್ ಹೋಗ್ಲಿಲ್ಲ? ಎಲ್ಲಾನು ಎಲ್ಲಾ ಸಂಘಗಳು ಎಲ್ಲ ರಿಕ್ವೆಸ್ಟ್ ಮಾಡಿದೀವಿ. ವಿಡಿಯೋ ಮುಖಾಂತರ ಅವರು ಎಷ್ಟು ಒಂದು ಸುಮಾರು ಏನಿಲ್ಲ ಅಂದ್ರೆ 8 ರಿಂದ 10 ಕೋಟಿ ಫಾಲೋವರ್ಸ್ ಇರುವಂತ ಒಂದು ಸ್ಟಾರ್ ಸೋಷಿಯಲ್ ಮೀಡಿಯಾ, ಅವ್ರ ಮುಖಾಂತರ ಎಲ್ಲ ಡೆಡಿಕೇಟ್ ಮಾಡ್ತಾರೆ. ಅವ್ರ ಪ್ರಮೋಷನ್ಸ್ ಆಗಿರ್ಬೋದು, ಅವ್ರು ಇದನ್ನ ಬಿಟ್ಟು ಬರೀ ಸಿನಿಮಾದಂತಾನೆ ಅಪ್ಲೋಡ್ ಮಾಡ್ತಾ ಇದಾರೆ. ಚೆಕ್ ಮಾಡಿ ನಾರ್ಮಲ್ ಆಗಿ ನಾವೇ ಪ್ರಮೋಷನ್ಗಳು ಅಂತ ಇರ್ತಲ್ಲ, ನಾವು ಕಮರ್ಷಿಯಲ್ ತುಂಬಾ ದುಡಿತೀವಿ. ನನ್ನ ಲೈಫ್ ನಾನು ಆರಾಮಾಗಿದ್ದೀನಿ. ಎಷ್ಟೋ ದುಡ್ಡುಗಳು ಬರುತ್ತೆ. ಬ್ರ್ಯಾಂಡ್ಗಳು ಇವಾಗೂ 100 ರಿಂದ 200 ಬ್ರ್ಯಾಂಡ್ಗಳು ವೇಟಿಂಗ್ ಮಾಡ್ತಿದ್ದೆ. ನಾನು ಮೂವಿಗೆ ಅಂತಾನೆ ಆಲ್ಮೋಸ್ಟ್ 3 ತಿಂಗಳಿಂದ 2 ವರ್ಷದಿಂದ ಓಡಾಡ್ತಾ ಇದೀವಿ. ಬಿಕಾಸ್ ಈ ಕಮ್ಯುನಿಟಿಗೆ ಏನಾದ್ರು ಒಂದು ಒಳ್ಳೆದಾಗಬೇಕು. ಪ್ರತಿಯೊಂದು ಚಿಕ್ಕ ಮಗು ಹೋಗಿ ಕೇಳಿ ಶಿವಾಲಿದ ಮೂವಿ ಏನಾದ್ರು ಗೊತ್ತಾಗುತ್ತೆ, ಪ್ರತಿಯೊಬ್ಬರಿಗೂ ಗೊತ್ತು, ತಲುಪಿಸಿದೀವಿ. ಬಟ್ ಥಿಯೇಟರ್ ಕೊಟ್ಟಿರ್ತಾನೆ ಜನ ನೋಡೋದಕ್ಕಾಗಲ್ಲ. ನೀವು ಯಾಕೆ ಡಿಸ್ಟ್ರಿಬ್ಯೂಷನ್ ಬೇರೆಯವ್ರಿಗೆ ಏನು ಕೊಡ್ಲಿಲ್ಲ ಸರ್? ಖಂಡಿತ ಓದಿವಿ ಮ್ಯಾಮ್. ಡಿಸ್ಟ್ರಿಬ್ಯೂಟರ್ ಸಮೇತ ಅದೇ ಹೇಳ್ತಾರೆ, ದೊಡ್ಡ ಸಿನಿಮಾಗಳಿದೆ, ಸ್ವಲ್ಪ ಟೈಮ್ ಕೊಟ್ಬಿಟ್ಟು ಮಾಡೋಣ ಅಂತ. ಸರ್ ನೀವು ಬ್ಯಾಂಗ್ಳೂರ್ ಬಿಟ್ಟು ಗ್ರಾಮಾಂತರ ಅಥವಾ ಈ ಹುಬ್ಳಿ, ಧಾರವಾಡ ಎಲ್ಲೇ ಹೋದ್ರು ನಾನು ಕಾಂಟ್ಯಾಕ್ಟ್ ಮಾಡಿದೆ ಮ್ಯಾಮ್, ಬಾಂಬೆ ಕರ್ನಾಟಕ ಡಿಸ್ಟ್ರಿಬ್ಯೂಟರ್. ಅಲ್ಲ, ಬಿಕಾಸ್ ನೀವು ಇವಾಗ ಹಿಂಗೆ ಇಟ್ಬಿಟ್ರೆ ಅಟ್ಲೀಸ್ಟ್ ಇವ್ರು ಕೊಡೋವರೆಗೂ ಆ ಕಡೆ ಓಡಿಸೋದು ಆ ಥರ ಏನಾದ್ರು ಮಾಡ್ಬೋದಾ? ಖಂಡಿತ ಮ್ಯಾಮ್, ಖಂಡಿತ ಮಾಡ್ಬೋದು. ಆಮೇಲೆ ಏನು ಅಂದ್ರೆ ನಾನು ಅದನ್ನೇ ಹೇಳ್ತಾ ಇದ್ದೀನಲ್ಲ, ಅಲ್ಲಿರೋ ಡಿಸ್ಟ್ರಿಬ್ಯೂಟರ್ ಬಸವರಾಜ್ ಅಂತ ಅಂದ್ಬಿಟ್ಟು ಬಾಂಬೆ ಕರ್ನಾಟಕ ಒಳ್ಳೆ ಡಿಸ್ಟ್ರಿಬ್ಯೂಟರ್, ಅವರು ಕೂಡ ಮೀಟ್ ಮಾಡಿದೀನಿ. ಅವರು ಕೂಡ ನಮ್ಗೆ ಅದನ್ನೇ ಹೇಳಿದ್ದು, ಒಂದ್ ಸ್ವಲ್ಪ ಇದು ದೊಡ್ಡ ಸಿನಿಮಾಗಳು ಹೋಗ್ಲಿ, ಅದಾದ್ಮೇಲೆ ಮಾಡೋಣ. ಸರ್ ಇದಕ್ಕೆ ಇದ್ರ ವಿಷಯದಲ್ಲಿ ನಿಮ್ಗೆ ನಮ್ಮಿಂದ ಯಾವ ಸಹಕಾರ ಬೇಕು?
ಖಂಡಿತ ಮ್ಯಾಮ್. ಇವಾಗ ನಾವೇನು ಅಂತಂದ್ರೆ ಈ ಒಂದು ಇದನ್ನ ಸಮಾಜಕ್ಕೆ ಇಡಬೇಕು. ನಾವು ಇವಾಗ ಈ ದೊಡ್ಡ ಅಧಿಕಾರಿಗಳಿಗೆ ಇವ್ರಿಗೆ ಇದು ಮಾಡಬೇಕು ಅನ್ನೋದಕ್ಕಿಂತ ಸಾಮಾನ್ಯ ಜನಕ್ಕೆ ಫಸ್ಟ್ ನಾವು ಅರ್ಥ ಮಾಡಿಸ್ಬೇಕು. ಇದು ಒಂದು ಅವ್ರು ನಾವು ಮೇಡಮ್ ಬಾಯಿಂದ ಹೇಳಿದ ತಕ್ಷಣ ಅರ್ಥ ಆಗಲ್ಲ ಮ್ಯಾಮ್. ಕೆಲವೊಂದನ್ನ ನೋಡಿ ಕೂಡ ಇದು ಮಾಡಬೇಕು. ಈಗ ನಂದೇ 16 ಯೂನಿವರ್ಸಿಟಿಯಲ್ಲಿ ಪಟ್ಟ ಇದೆ, 2 ಪುಸ್ತಕಗಳು ಯೂನಿವರ್ಸಿಟಿಯಲ್ಲಿ. ಅಲ್ಲಿ ಏನ್ ಗೊತ್ತಾಗುತ್ತೆ, ಡಿಗ್ರಿ ಓದೋ ಮಕ್ಕಳಿಗೆ ಅಷ್ಟೇ ಗೊತ್ತಾಗುತ್ತೆ. ಹೌದು, ಸಾಮಾನ್ಯ ಜನಕ್ಕೆ ಏನ್ ಗೊತ್ತಾಗುತ್ತೆ? ಅಂತ ರೀತಿಯಲ್ಲಿ ಅದು ಮಕ್ಕಳಿಗೆ ಅಷ್ಟು ಮಾತ್ರಕ್ಕೆ ಸೀಮಿತ ಆಗುತ್ತೆ. ಅದು 2 ವರ್ಷ ಇರುತ್ತೆ, 3 ವರ್ಷ ಇರುತ್ತೆ ಸರ್. ಅದು ಆಮೇಲೆ ಮತ್ತೆ ಚೇಂಜ್ ಆಗ್ತದೆ. ಈಗ ಅವಿದ್ಯಾವಂತರು ತುಂಬಾ ಜನ ಇದ್ದಾರೆ, ಓದದೇ ಇರೋರು ಇದ್ದಾರೆ, ಹಳ್ಳಿ ಜನಗಳಿದ್ದಾರೆ. ಅವ್ರಿಗೆಲ್ಲ ಹೆಂಗ್ ಗೊತ್ತಾಗ್ಬೇಕು? ಇವತ್ತು ಸಿನಿಮಾದಲ್ಲಿ ಬಂದು ಟಾಕೀಸ್ ಅಲ್ಲಿ ಬಂದು ಸಿನಿಮಾ ನೋಡ್ತಾರೆ, ಆಮೇಲೆ ಟಿವಿಯಲ್ಲಿ ಎಲ್ಲಾ ಕಡೆ ಮನೆಯಲ್ಲಿ ಟಿವಿಗಳಲ್ಲಿ ನೋಡ್ತಾರೆ. ಅವಾಗ ಎಲ್ಲರಿಗೂ ಗೊತ್ತಾಗುತ್ತಲ್ಲ. ಈ ಸಮಾಜಕ್ಕೆ ಗೊತ್ತಾಗ್ಬೇಕನ್ನೋದೇ ಒಂದು ಉದ್ದೇಶ. ಬದಲಾವಣೆ ಆಗಬೇಕು. ಸ್ವತಂತ್ರ ಭಾರತ ಅಂತಾರೆ. ಎಲ್ಲಿದೆ ಸ್ವತಂತ್ರ ಭಾರತ? ಎಲ್ಲಿದೆ ಸ್ವತಂತ್ರ? ಇಷ್ಟು ವರ್ಷ ಆಯ್ತು ಸ್ವತಂತ್ರ ಸಿಕ್ಕು, ನಮಗೆ ಸಿಕ್ಕಿದೆಯಾ ಸ್ವತಂತ್ರ? ಹೇಳಿ ನೋಡ. ಖಂಡಿತ ಸಿಕ್ಕಿಲ್ಲ. ಮತ್ತೆ ಯಾವ ಸ್ವತಂತ್ರ ಭಾರತ? ಯಾಕೆ ನಾವು ಆಗಸ್ಟ್ 15 ಆಚರಿಸ್ಬೇಕು ಮಧ್ಯರಾತ್ರಿ? ಅದೇ ಕರೆಕ್ಟ್. ಆದ್ರೆ ಇದು ಮಾಡುವಾಗ, ಈ ಸಿನಿಮಾ ಮಾಡುವಾಗ ಈ ತರ ಒಂದು ಸಮಸ್ಯೆ ಬರಬಹುದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ರ? ಇಲ್ಲ. ಖಂಡಿತ ನಮ್ಮನ್ನ ಅದನ್ನ ಹೇಳೋಣ ಅಂತ ಬಂದೆ. ಪ್ರೀತಿಯಿಂದ ನಾನು ಅಮ್ಮನ್ ಬಿಟ್ಟು ನಾನು ನಮ್ಮ ತಮ್ಮಂದ್ರನ್ನ ನಾನು ಮಾತಾಡೋದೇನು ಅಂದ್ರೆ, ನಮ್ಮಷ್ಟು ದಡ್ರಿ ಯಾರಿಲ್ಲ. ಯಾಕೆ ಅಂದ್ರೆ ನಾವು ಏನೇನೋ ಅನ್ಕೊಂಡ್ಬಿಟ್ವಿ ಅಂದ್ರೆ ಈ ಇವ್ರ ನೋವು ಕಷ್ಟಗಳನ್ನೆಲ್ಲ ನಾವು ರೆಡಿ ಮಾಡ್ತಿದೀವಿ, ತೋರಿಸ್ಬಿಟ್ಟಿದೀವಿ. ಜನ ಎಲ್ಲರೂ ಅರ್ಥ ಮಾಡ್ಕೊಂಡ್ಬಿಟ್ಟು ಇನ್ಮೇಲೆ ಎಲ್ಲ ಗೌರವ ಕೊಡ್ತಾರೆ ಅವ್ರಿಗೆ, ಎಲ್ಲ ಇದ್ ಮಾಡ್ತಾರೆ. ದಾರಿಲಿ ಹೋಗ್ತಾ ಇದ್ರೆ ಕರೆದು ಮಾತಾಡಿಸ್ತಾರೆ, ಅಕ್ಕ ತಂಗಿ ಅಮ್ಮ ಅಂತ ಬಾಯಿ ಬಿಟ್ಟು ಮಾತಾಡಿಸ್ತಾರೆ. ಇನ್ಮೇಲೆ ಅವ್ರು ಧೈರ್ಯವಾಗಿ ಬದುಕ್ಬೋದು. ಆಮೇಲೆ ಇಲ್ಲಿ ಅಷ್ಟೇ ಅಲ್ಲ, ಇದು ಮೇಡಮ್ ನೋಡಿ, ಈ ಕಾನ್ಸೆಪ್ಟ್ ಬಂದು ಬರೀ ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲ, ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಅಲ್ಲ, ಪ್ಯಾನ್ ವರ್ಲ್ಡ್ ಕಾನ್ಸೆಪ್ಟ್. ಇದು ಎಲ್ಲ ಇಡೀ ಪ್ರಪಂಚಾದ್ಯಂತ ಇರುವಂತ ಒಂದು ಅಲ್ಲ, ಎಲ್ಲಾ ದೇಶದಲ್ಲಿ ಇರ್ತಕ್ಕಂಥ ಸಮಸ್ಯೆ ಇದು. ಎಲ್ಲಾ ದೇಶಗಳಲ್ಲಿ ಇರ್ತಕ್ಕಂಥ ಸಮಸ್ಯೆ, ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಹೆಚ್ಚು. ಬೇರೆ ದೇಶಗಳಲ್ಲಿ ಸ್ವಲ್ಪ ಸುಧಾರಿಸಿದೆ, ನಮ್ಮ ಕರ್ನಾಟಕದಲ್ಲಿ ಹೆಚ್ಚು. ನಮ್ಮ ಕರ್ನಾಟಕದಲ್ಲಿ ಹೆಚ್ಚಿದೆ. ಅಂತದ್ರಲ್ಲಿ ಈ ತರ ಪಿಕ್ಚರ್ಗಳು ಬೇಕು, ಅವಶ್ಯಕತೆ ಇದೆ. ಸೋಲ್ಬಾರ್ದು ಅಂದ್ಬಿಟ್ಟು ಮೇಡಮ್ ಮೂವಿ ಆಗಿದ ತಕ್ಷಣ 70 ದಿನ 75 ದಿನ ಇವ್ರಿಗೂ ಏಜ್ ಆಗಿದೆ. ಈ ಟೀಮ್ ಕೂಡ ಉತ್ತರ ಕರ್ನಾಟಕ 50ರಿಂದ 60 ಕಾಲೇಜ್ ವಿಸಿಟ್ ಮಾಡಿದೀವಿ. 1-2 ಅಲ್ಲ, 3.5-4 ಲಕ್ಷ ಸ್ಟೂಡೆಂಟ್ ಗಳನ್ನ ಮೀಟಪ್ ಆಗಿದ್ದೀವಿ. ನಾನು ಇದನ್ನೇ ಕೇಳ್ಬೇಕು. ಪಬ್ಲಿಸಿಟಿಗೆ ಏನ್ ಮಾಡಿದ್ರಿ? 3 ತಿಂಗಳು ಎಲ್ಲ ಕಡೆ ಹೋಗಿದೀವಿ ಮೇಡಮ್. ಪ್ರತಿಯೊಬ್ಬ ಇದಕ್ಕೆ ಹೋಗಿದೀವಿ, ಪ್ರತಿಯೊಂದು ಕಾಲೇಜ್ ಹೋಗಿದೀವಿ. ಇವ್ರಿಗೆ ಏಜ್ ಆಗೈತೆ, ಬಾಮ್ಮ ಆಗಲ್ಲ ಬನ್ನಿ ರೆಸ್ಟ್ ಮಾಡೋ, ನಾವು ಹೋಗ್ತೀವಿ. ಎಲ್ಲ ಕಡೆ ಹೋದ್ರ? ನಾನು ಎಲ್ಲ ಕಡೆ ಹೋಗಿದ್ದೀನಿ. ಎಲ್ಲಾ ಕಾಲೇಜ್ಗಳಲ್ಲಿ ನಂಗೆ 67 ವರ್ಷ ವಯಸ್ಸಾದ್ರೂ ಎಲ್ಲಾ ಕಾಲೇಜ್ಗಳಲ್ಲಿ 1 ಗಂಟೆಗಿಂತ ಕಮ್ಮಿ ಮಾತಾಡಿಲ್ಲ. 1 ಗಂಟೆಗಿಂತ ಕಮ್ಮಿ 1 ಗಂಟೆ ಮಾತಾಡಿಲ್ಲ. ಮಾತಾಡ್ಬೇಕಾದ್ರೆ ಕನೆಕ್ಟ್ ಆಗಿ ಅಳ್ತಾ ಇದಾರೆ ಅಂದ್ರೆ ಮೂವಿ ಹೋಗಿ ನೋಡೋದು. ನಾನು ಅಲ್ಲಮ್ಮ, ಸಿನಿಮಾದ ಬಗ್ಗೆ ಹೇಳ್ತೀನಿ, ಆಮೇಲೆ ಅವ್ರ ಬದುಕಿನ ಬಗ್ಗೆ ಹೇಳ್ತೀನಿ, ನಾನ್ ಯಾರು ಅಂತ ಹೇಳ್ತೀನಿ ಅವ್ರಿಗೆ. ನಾನು ಅಂದ್ರೆ ನಮ್ಮ ಸಮಾಜ ಯಾರು ಅಂತ ಆ ಮಕ್ಳಿಗೆ ಹೇಳ್ತೀನಿ. ತಂದೆ ಬಗ್ಗೆ ಹೇಳ್ತೀನಿ, ತಂದೆಗೆ ಎಷ್ಟು ಗೌರವ ಕೊಡ್ಬೇಕಂತ, ತಾಯಿಗೆ ಎಷ್ಟು ಗೌರವ ಕೊಡ್ಬೇಕಂತ ಹೇಳ್ತೀನಿ, ಗುರುಗಳಿಗೆ ಎಷ್ಟು ಗೌರವ ಕೊಡ್ಬೇಕಂತ ಹೇಳ್ತೀನಿ, ಹಿರಿಯರಿಗೆ ಎಷ್ಟು ಗೌರವ. ಆ ಕಾಲೇಜಿನಲ್ಲೂ ಒಂದಿಷ್ಟು ಖುಷಿ ಆಗುತ್ತಲ್ಲ. ನಾವು ಬರೀ ಬಂದು ಸಿನಿಮಾದ ಬಗ್ಗೆ ಮಾತಾಡೋದ್ರು ಅವರು ನಮ್ಮ ಮಕ್ಕಳಿಗೆ. ಕೆಲವೊಂದು ಕಾಲೇಜ್ಗಳಲ್ಲಿ ಪ್ರಿನ್ಸಿಪಾಲ್ ಹೇಳ್ತಾರೆ, ನೀವೇ ಒಂದು ಯೂನಿವರ್ಸಿಟಿ ಬಿಡಮ್ಮ, ಕಾಲೇಜಿಗೆ ಒಂದು ಪಾಠ ಮಾಡ್ದಂಗ ಆಗ್ಬಿಡುತ್ತೆ ಗಂಟೆ. ಸುಮಾರು ಕಾಲೇಜ್ ಪ್ರಿನ್ಸಿಪಲ್ಸ್ ಅವರೆಲ್ಲ ಇರೋರು ಮ್ಯಾಮ್ ಭಾಷೆ ಕೊಟ್ಟಿದ್ದಾರೆ. ಈ ಸಿನಿಮಾನ ನಾವು ಖಂಡಿತವಾಗ್ಲೂ ನಮ್ಮ ಖರ್ಚಿಂದ ನಾವು ಸಿನಿಮಾ ತೋರಿಸ್ತೀವಿ ಅಂತ 7,000 ಸ್ಟೂಡೆಂಟ್ ಗಳಿರುವಂತ ಕಾಲೇಜಲ್ಲಿ ಅಲ್ಲೇ ಪಬ್ಲಿಕ್ ಅಲ್ಲಿ ಇದ್ ಮಾಡಿದ್ರೆ ಎಲ್ಲರೂ ನಾವು ಕರ್ಕೋಗಿ ತೋರಿಸ್ತೀವಿ. ಅವ್ರು ಎಲ್ಲೋಗಿ ತೋರಿಸ್ತಾರೆ, ಥಿಯೇಟರ್ ತಿಕ್ಕರು ಹೋಗಿ ತೋರಿಸ್ತಾರೆ. ಮೇಡಮ್ ಮೆಸೇಜ್ ನನ್ ರಿವ್ಯೂ 1,000 ರಿವ್ಯೂ ಬಂದಿದೆ ಮೇಡಮ್, ಮೆಸೇಜ್ಗಳು ಮೂವಿ ನೋಡಿದ್ರೆ ಚೆನ್ನಾಗಿದೆ ಅಂತ. ಎಲ್ಲಾದ್ರೂ ಅಪ್ರೋಚ್ ಮಾಡಿದ್ರ? ಎಲ್ಲ ಕಡೆ ಹೇಳಿದ್ದಾರೆ ಮೇಡಮ್. ಎಲ್ಲ ಕಾಂಪೀಟ್ ಮೇಡಮ್, ಒಂದ್ ಮೂವಿ ಬಂದ್ರೆ ಇನ್ನೊಂದು ಮೂವಿ ಕಾಂಪೀಟ್ ಹಿಂಗಡೆ. ಈಗ ತೆಲುಗು ಬೇಜಾರ್ ಮಾಡ್ಕೊಂಬೇಡಿ. ಎಲ್ಲಾನು ಕಮರ್ಷಿಯಲ್ ಆಗಿರೋದ್ರಿಂದ ಎಲ್ಲರಿಗೂ ಕಮಿಟ್ಮೆಂಟ್ಸ್ ಇರುತ್ತೆ ಮೇಡಮ್. ನಾನು ಡೈರೆಕ್ಟ್ ಮೀಡಿಯಾದವ್ರಿಗೇನೆ ಹೇಳ್ತೀನಿ, ಮಾಧ್ಯಮದವ್ರಿಗೆ ಹೇಳ್ತೀನಿ, ಏನು ಅಂತಂದ್ರೆ ಕಮರ್ಷಿಯಲ್ ಹೌದು ಇಲ್ಲ ಅಂತ. ನೀವು ಇವಾಗ ಎಲ್ಲರಿಗೂ ಕಮಿಟ್ಮೆಂಟ್ಸ್ ಅನ್ನೋದು ಇರುತ್ತೆ. ಎಲ್ಲ ಒಂದ್ ಕಡೆ ನೀವು ಒಂದು 2 ದಿವಸ ರಜೆ ಹಾಕಿ ಒಂದು ಪರ್ಸನಲ್ ಆಗಿ ವರ್ಕ್ ಎಲ್ಲೋ ಒಂದು ನೀವು ಫ್ಯಾಮಿಲಿ ಜೊತೆ ಟೈಮ್ ಕೊಡೋದಾಗಿರ್ಬೋದು, ಹಿಂಗೆ ಮಾಡಿದಾಗ ಇಡೀ ಜೀವನ ಆ ಸ್ಯಾಲ್ರಿ 2 ದಿವಸ ಸ್ಯಾಲ್ರಿ ಕಟ್ ಆಗಿದ ತಕ್ಷಣ ಎಲ್ಲೂ ಬಿದೋಗಲ್ಲ, ಎಲ್ಲೂ ಏನಾಗಲ್ಲ. ಎಲ್ಲೋ ಒಂದ್ ಕಡೆ 2 ದಿವಸ ಟೈಮ್ ಕೊಟ್ಬಿಟ್ಟು ಈ ಸಮುದಾಯಕ್ಕೆ ಒಳ್ಳೇದಾಗುತ್ತೆ ಅಂತ
ಮ್ಯಾಮ್ ಇವತ್ತು ನಾನು ಹೇಳ್ತೀನಲ್ಲ ಕಮರ್ಷಿಯಲ್ ಅಂತ, ನೀವ್ ಏನಕ್ಕೆ ಮೇಡಮ್ ನಮ್ಮನ್ನ ಕರೆದ್ರಿ? ನಾವೇನ್ ದುಡ್ಡು ದುಡ್ಡು ಕೊಡ್ತೀವಿ ಅಂತ ಏನಾರ ಹೇಳಿದ? ಇದು ನಿಮ್ದು ಮನುಷ್ಯತ್ವ ಅಲ್ವಾ ಇದು? ನಾವು ಖಂಡಿತ ನಿಮ್ ಜೊತೆ ನಿಂತ್ಕೋಬೇಕು ಅಂತ ನೆನ್ನೆನೂ ನಾನು ನಿಮ್ಗೆ ಅದನ್ನೇ ಹೇಳಿದ್ವಿ ಸರ್. ಆಮೇಲೆ ಇಲ್ಲಿಂದ ಏನೇ ಆಗ್ಲಿ ನಾವ್ ಖಂಡಿತ ನಿಮ್ ಜೊತೆ ಡಾಕ್ಟರ್ ಅನಿತಾ ಪ್ರಸಾದ್ ಅವರು ಮಾತಾಡಿದಾಗನು ಅವ್ರು ಅದೇ ಮಾತು ಹೇಳಿದ್ರು, ಅವ್ರು ನಿಮ್ ಜೊತೆ ಸಪೋರ್ಟ್ ನಿಂದಿರ್ತಾರೆ. ನಾನ್ ಖಂಡಿತ ಇರ್ತೀನಿ, ನಮ್ ಚಾನೆಲ್ ಇರುತ್ತೆ, ಪರ್ಸನಲ್ ಆಗಿ ನಾನು ಮೇಡಮ್ ನಾನು ಅದೇ ಹೇಳೋದು, ನಮ್ ವಿಜಯ ನ್ಯೂಸ್ ನಾನು ಎಷ್ಟು ಮಾಡಬಹುದು. ನಾನು ಹೇಳೋದೇನಂದ್ರೆ ವಿಜಯ ನ್ಯೂಸ್ ನನಗೆ ಒಂಥರ ಅದು ದುಡ್ಡನ್ನ ಪಕ್ಕಕ್ಕಿಟ್ಟು ಮನುಷ್ಯತ್ವದಿಂದ ಹೆಂಗ್ ಬಂತು ಅದಕ್ಕೋಸ್ಕರ ವಿಜಯ ನ್ಯೂಸ್ ಕರೆದಿದ್ದು ಸರ್. ಅದೇ ತರನೇ ಅಲ್ಲ ನಿಮ್ ತರ ಯಾಕೆ ಎಲ್ಲರೂ ಬರ್ಲಿಲ್ಲ? ಅದನ್ನ ನಾವು ಮುಟ್ಟಿಸೋಣ ಸರ್. ಯಾಕೆ ಬರ್ಲಿಲ್ಲ? ಜನಗಳೇ ಉತ್ತರ ಕೊಡ್ಬೇಕು ಯಾಕೆ. ಮೇಡಮ್ ಇನ್ನೂ ನಮ್ಗೆ ಬೇಜಾರ್ ಪರ್ಸನಲಿ ಮೇಡಮ್, ಬೆಳಗಾವಿ ಯಾವ್ದಾದ್ರು ಒಂದು ಮೂವಿ ಬೆಳಗಾವಿ ಬೆಳಗಾವಿ ಅಧಿವೇಶನದಲ್ಲಿ ಈ ಮೂವಿ ಬಗ್ಗೆ ಮಾತಾಡಿದ್ರು. ಹೌದು. ಕನ್ನಡದ ಯಾವ ಮೂವಿನೂ ಇಲ್ಲಿವರೆಗೂ ಮಾತಾಡಿಲ್ಲ ಅಧಿವೇಶನದಲ್ಲಿ. ಒಂದು ಮೂವಿಗೆ ಒಬ್ಬರ ಮೇಲೆ ಇಬ್ಬರ ಮೇಲೆ ನೋಡ್ಬೋದು. 170 ಜನ 180 ಜನ MLA ಒಟ್ಟಿಗೆ ನೋಡಿದ್ದಾರೆ. ಒಟ್ಟಿಗೆ ನೋಡಿದ್ದಾರೆ. ಎಲ್ಲಿ ನ್ಯೂಸ್ ಎಲ್ಲರೂ request ಮಾಡಿದ್ದಾರೆ. ಎಷ್ಟು ಅಸೆಂಬ್ಲಿಯಲ್ಲಿ ಎಷ್ಟು ಚಾನಲ್ ಅವರು ಇರ್ತಾರೆ ನಿಮಗೆ ಗೊತ್ತಿದ್ದಾಗ ಎಲ್ಲ ಚಾನಲ್ ನೋಡಿ ಇರ್ತಾರೆ. ಒಂದು ಚಿತ್ರ ನೋಡಿದರು. ನಮ್ ಪ್ರೊಫೈಲ್ ಅಲ್ಲೇ ಓಡಿದ್ದು, ನಮ್ ಪ್ರೊಫೈಲ್ ಯುಟಿ ಖಾದರ್ ಅವರ ಪ್ರಸ್ತಾವನೆ ಮಾಡಿದರೆ ಸಂಜೆ 7 ಗಂಟೆಗೆ ಹೋಗಿ ಎಲ್ಲಾ ಶಾಸಕರು ಮಿನಿಸ್ಟರ್ ಅಪ್ಲೋಡ್ ವೈರಲ್ ಆಗಿದೆ ಮೇಡಮ್. ಚಾನಲ್ ಸಪೋರ್ಟ್ ಮಾಡ್ಲಿಲ್ಲ ಅಲ್ಲಿ. ಕಮರ್ಷಿಯಲ್ ಇರಬೇಕು ಮೇಡಮ್, ಬಟ್ ಒಂದು ಕಮರ್ಷಿಯಲ್ ಅಂದ್ರೆ ನಾನು ಒಬ್ಬ ಡ್ಯಾನ್ಸ್ ಕೊರಿಯೋಗ್ರಾಫರ್, ಎಷ್ಟರ ಮಟ್ಟಿಗೆ ನಾನು ದುಡಿಬೋದು. ಆಮೇಲೆ ಚಿಕ್ಕ ವಯಸ್ಸಿಂದ ನಾವು ಏನು ಒಂದು ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಅಂತಾರಲ್ಲ, ಸೊ ಆ ಥರನೂ ಅಲ್ಲ, ಒಂದು ಪುವರ್ ಬ್ಯಾಕ್ಗ್ರೌಂಡು. ಅಮ್ಮ ಮನೆ ಕೆಲಸ ಮಾಡ್ಕೊಂಡು ಇದು ಮಾಡ್ತಾಯಿದ್ರು ನಮ್ಮನ್ನ, ಮತ್ತು ತಂದೆ ಬಂದು ಸೆಕ್ಯೂರಿಟಿ ಸೂಪರ್ವೈಸರ್ ಆಗಿ ಅವ್ರು ವರ್ಕ್ ಮಾಡ್ತಾಯಿದ್ರು. ನಮ್ಗೆ ಯಾವುದೇ ರೀತಿ ಬ್ಯಾಕ್ ಸಪೋರ್ಟ್ ಆ ಥರ ಇತ್ತು, ಯಾವುದು ಬ್ಯಾಕ್ ಸಪೋರ್ಟ್ ಇಲ್ಲ, ಯಾರು ಅವ್ರ ಬೆಂಬಲವಾಗಿ ನಿಂತಿಲ್ಲ, ಯಾರ್ಯಾರು ಅವ್ರ ಹಿಂದೆ ನಿಂತಿಲ್ಲ. ಅವ್ರ ಹಿಂದೆ ನಿಂತಿದ್ದು ಒಂದು ಖಾಲಿ ಸೈಟು, ಒಂದು ಮನೆ, ಒಂದು ಹೊಲ ಕೊಟ್ಬಿಟ್ರೆ ಮತ್ತೆ ಅದಕ್ಕೆ ಹೇಳಿದಾಗ ಸಪೋರ್ಟಿಗೆ ಬಂದಿತ್ತು ಅಂತ ಅಷ್ಟು ಮಾಡಿಬಿಟ್ಟು ಫಸ್ಟ್ ಶೂಟಿಂಗ್ ಮಾಡಬೇಕಾದ್ರೆ ಒಂದು 50% ಆಫ್ ಶೂಟ್ ಮಾಡಬೇಕಾದ್ರೆ ಒಂದು ಸಿಂಧನೂರು ಅಂದ್ಬಿಟ್ಟು ರಾಯಚೂರು ಡಿಸ್ಟ್ರಿಕ್ಟ್, ಸೊ ಅಲ್ಲಿ ಪ್ಲಾಟ್ ಮಾಡಿದ್ವಿ, ಸೇಲ್ ಮಾಡಿನೇ ತಗೊಂಡು ಬಂದು ಶೂಟ್ ಮಾಡಿದ್ವಿ. ಅದಾಗಿದ ತಕ್ಷಣ ಮತ್ತೆ ಬೇಕು ನಮಗೆ ಐಡಿಯಾನೇ ಇಲ್ಲ ಮ್ಯಾಮ್ ಸಿನಿಮಾ. ನಮಗೆ ಒಂದೇ ಇದ್ದಿದ್ದು ಏನಂದ್ರೆ ಮೈಂಡಲ್ಲಿ ಇವ್ರು ಕಷ್ಟನ ಎತ್ಕೊಂಡು ಹೋಗಿ ಏನಾದ್ರು ತೋರಿಸ್ಬೇಕು ಜನಕ್ಕೆ, ಇವ್ರಿಗೆ ಒಳ್ಳೆ ಕೆಲಸ ಮಾಡ್ತಾ ಇದೀವಿ, ದೇವ್ರು ನಂಬ್ತಾರೆ, ದೇವರು ರಾಯರಿದ್ದಾರೆ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಾವೇನು ಮಾಡಿ ಆ ಥರ ಮುಂದೋಗಿ ಮಾಡಿದ್ದೀರಾ ಸರ್ ನೀವು. ಮೇಡಮ್ ಏನಾದ್ರು ಒಂದು ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ಹಾಗೆ ಮಾಡಿದ್ರೆ ಮಾತ್ರ ಇವತ್ತಿಗೆ ಇದಾಗುತ್ತೆ ಮ್ಯಾಮ್. ಇಲ್ಲ ಒಂದು ಒಳ್ಳೆ ಕಾನ್ಸೆಪ್ಟ್ ಅಲ್ಲ ನೋಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ, ಎಲ್ಲರಿಗೂ ಕನೆಕ್ಟ್ ಇಷ್ಟೆಲ್ಲ ಕಷ್ಟಪಡೋದು ನೋಡಿ ನಾನು ಹೇಳ್ತಾ ಇರ್ತೀನಿ, ನಿಮ್ಗೆ ಯಾಕಪ್ಪ ಬೇಕಾಗಿತ್ತು ಇದೆಲ್ಲ, ನಮ್ಮನ್ನೆಲ್ಲ ಕಟ್ಕೊಂಡು ಆಶೀರ್ವಾದ ಅವ್ರ ಮೇಲೆ ಇದ್ರೆ ಆಗುತ್ತೆ, ಅದಕ್ಕೆ 10% ಬರುತ್ತೆ. ಮ್ಯಾಮ್ ನಾನು ದುಡಿತೀನಿ ಮ್ಯಾಮ್, ಎಷ್ಟು ನೋವುಗಳನ್ನ ಅನುಭವಿಸಿದಾರೆ ಗೊತ್ತಾ ಇವರು. ನಾವು ಶೂಟಿಂಗ್ ಮಾಡುವಾಗ ಒಂದ್ 20-25 ಗುಡಿಸ್ಲ ಕೊಟ್ಟಿದೀವಿ, ಗುಡಿಸ್ಲಲ್ಲಿ ಶೂಟಿಂಗ್ ಮಾಡಬೇಕು, ಅಲ್ಲಿ ಪಕ್ಕಕ್ಕೆ ಬಾಡಿಗೆ ಮನೆ ತಗೊಂಡಿದೀವಿ. ಮತ್ತ ನಮ್ಮವರೆಲ್ಲ ತುಂಬಾ ಜನ ಜಾಸ್ತಿ ಆದ ತಕ್ಷಣ ರಾತ್ರಿ ಓಡಿಸಿದ್ರಲ್ಲಿ, ನೀವೆಲ್ಲ ನಮ್ಮ ಮನೆಗೆ ಬಿಲ್ಡಿಂಗ್ ಇರ್ಬೇಡ್ರಿ ಅಂತಾರೆ. ರಾತ್ರಿ ಖಾಲಿ ಮಾಡಿಸಿದ್ರಿ. ನಾನು ಶೆಡ್ ಒಳಗೆ ಮಲ್ಕೊಂಡಿದ್ದೀನಿ, ಹೋಗಿ ಇವರೆಲ್ಲ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಹತ್ರ ಮಲ್ಕೊಂಡಿದ್ದಾರೆ. ಬೆಂಗಳೂರಲ್ಲ ಮೇಡಮ್. ರಾತ್ರಿ 12 ಗಂಟೆಗೆ ಮನೆ ಬಿಡಿಸಿದಾರೆ. ನಾನ್ ಬಸ್ ಗುಡಿಸ್ಲಾ ಮಲ್ಕೊಂಡಿದ್ದೀನಿ, ಅಂಗಳದಾಗ ಮಲ್ಕೊಂಡ್ರು ನನ್ನ ಜೊತೆಗೆ ಇದ್ದವರೆಲ್ಲರು. ಕಲ್ಲು ಮುಳ್ಳು ಅದೆಲ್ಲ. ಬೆಳಗ್ಗೆ ವಾಶ್ರೂಮ್ ಹೋಗಿ ಅಡುಗೆಗೆ ಹೋಗಿದಾರೆಲ್ಲ, ಎಲ್ಲಿ ಹೋಗಕ್ ಜಾಗ ಇಲ್ಲ. ಅಲ್ಲೊಂದು ಮನೆ ಇತ್ತು, ನನಗೆ ಮಾತ್ರ ವಾಶ್ರೂಮಿಗೆ ಕರ್ಕೊಳ್ತಿದ್ರು, ಮದುವೆ ಮನೆ ಇಲ್ಲೇ ಹೋಗ್ರಿ ಅಂತ. ಅಷ್ಟೆಲ್ಲ ಕಷ್ಟ ಅನುಭವಿಸಿದ್ದಾರೆ. ಟೆಕ್ನಿಷಿಯನ್ ಅವ್ರಿಗೆ ಅಡಿಗೆ ಮಾಡಿದ್ರೆ ಅವ್ರ ಅಡಿಗೆ ಮಾಡಿ ಊಟ ಮಾಡ್ತಿದ್ದಿಲ್ರಿ ಮೇಡಮ್ ಅವರು. ನಮ್ಮವ್ರೆ ಎಲ್ಲರೂ ಸೇರಿ ಅಡಿಗೆ ಮಾಡ್ತಾ ಇದ್ರು, ಊಟಕ್ಕೆ ಕೊಟ್ರೆ. ಫಸ್ಟ್ ದಿವಸ ಶೂಟಿಂಗ್ ಸ್ಟಾರ್ಟ್ ಮಾಡ್ತೀವಿ ಈ ಥರ ಇಟ್ಕೊಂಡು. ನಾವೇನು ಅಂದರೆ ಫೈನಾನ್ಷಿಯಲಿ ಕಡಿಮೆ, ಅಂದರೆ ನಾವು ಫೈನಾನ್ಷಿಯಲಿ ಅಷ್ಟು ಇದ್ರ ಇರಲಿಲ್ಲ. ನಾವೇನು ಮಾಡ್ತೀವಿ, ನಮ್ಗೆ ಆಲ್ಮೋಸ್ಟ್ 5 ಶೂಟ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ಇವ್ರಿಗೇನೋ ಒಂದು ಆಗುತ್ತೆ ಅನ್ನೋದು ಆ ಒಂದು ಮೈಂಡ್ ಸೆಟ್ಟಲ್ಲಿ ಏನೋ ಗಮನಿಸ್ಕೊಂಡಿಲ್ಲ. ಇಲ್ಲ ಒಂದು ಕಡೆ ದುಡ್ಡು ಮಿಗಿಸ್ಬೇಕು, 1 ರೂಪಾಯಿನೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹೇಳೋರೆಲ್ಲ ಸಿನಿಮಾ ಮಾಡೋದು ಅಷ್ಟು ಸುಲಭ ಅಲ್ಲ, ಸಿನಿಮಾ ಮಾಡ್ಬೋದು, ಶೂಟಿಂಗ್ ಮಾಡ್ಬೋದು, ಪೋಸ್ಟ್ ಪ್ರೊಡಕ್ಷನ್ ಕಷ್ಟ ಆಗುತ್ತೆ, ಪೋಸ್ಟ್ ಪ್ರೊಡಕ್ಷನಿಂದ ಆಮೇಲೆ ರಿಲೀಸ್ ಮಾಡೋದಕ್ಕೆ, ಪ್ರಮೋಷನ್ಸ್ಗೆ, ಇದಕ್ಕೆಲ್ಲ ಖರ್ಚಾಗುತ್ತೆ ಅನ್ನೋದ್ರಿಂದ ನಾವು 1 ರೂಪಾಯಿ ಉಳಿಸ್ಕೊಂಡು ಮಾಡಿಕೊಂಡು ಆ ಥರ ಮಾಡ್ತಾ ಇದ್ವಿ. ಅದೇ ರೀತಿ ನಮ್ಮ ಟೀಮಲ್ಲಿ ಏನಂದ್ರು ತೃತೀಯಲಿಂಗಿಗಳು, ಇವ್ರು ಆಕ್ಟಿಂಗ್ ಮಾಡ್ಬೇಕಾದ್ರೆ ಇನ್ನೊಂದಷ್ಟು ಜನ ಇರ್ತಾರೋ ಅವರು ಅಡುಗೆ ಮಾಡೋದು. ಇವ್ರನ್ನ ಸಡನ್ ಆಗಿ ಕರೆದಾಗ ಇದರಲ್ಲಿ ಇವ್ರು ಇರೋದು, ಅವ್ರು ಹೋಗಿ ಅಡುಗೆ ಮಾಡಿ ಫಸ್ಟ್ ದಿವಸ ಮಾಡ್ತೀವಿ.
ಅಷ್ಟು ಮಾಡೋಷ್ಟು ಶಕ್ತಿ ಇಲ್ಲಮ್ಮ. ಟೆಕ್ನಿಷಿಯನ್ ನಮಗೆ ಅದೇ ಎಲ್ಲದೂ ಬರುತ್ತೆ, ನಮಗೆ ಯಾವ ಏನು ಬರಂಗಿಲ್ಲ, ನಾವು ಎಲ್ಲದನ್ನ ಮಾಡ್ತೀವಿ. ನಮ್ದಿದ್ದಾಗ ಅವ್ರು ಮಾಡೋದು, ಅವ್ರದಿದ್ದಾಗ ನಾವು ಮಾಡೋದು, ಹಿಂಗ್ ಮಾಡ್ತಾ ಇದ್ದಾರೆ. ಟೆಕ್ನಿಷಿಯನ್ ಚೀಫ್ ನನ್ನ ಕರೀತಾರೆ, ಕರೆದ್ಬಿಟ್ಟು ಸೈಡ್ಗೆ, ಸರ್ ಹೋಟೆಲ್ಗೆ ಬಂದ್ಬಿಟ್ಟೆ ಸರ್, ಎಲ್ಲ ಅಡಿಗೆ ರೆಡಿ ಇದೆ. ಎಷ್ಟು ಪ್ರೀತಿಯಿಂದ ಪ್ರತಿ ಒಬ್ರು ಮಂಗಳಮುಖಿ ನಮ್ಮ ಟೀಮಲ್ಲಿ ಇರೋರು, ಹಣ ಬನ್ನಿ. ನಾನು ಫಸ್ಟೇ ಹೇಳಿದ್ದೆ ಎಲ್ಲರಿಗೂ, ನೋಡಮ್ಮ ಇನ್ಮೇಲೆ ನೀವು ಹೆಂಗಿದ್ರು ಅದು ನಮ್ಗೆ ಬೇಡ, ಇನ್ಮೇಲೆ ನಿಮ್ಮಿಂದಾದ್ರೂ 3 ಜನದಿಂದ ಒಳ್ಳೇದಾಗಬೇಕು ಅಂದ್ಬಿಟ್ಟು ಹೇಳಿದಕ್ಕೆ ಅವರು ಏನೋ ತಟ್ಟೆ ತೊಳೆದು ನೀಟಾಗಿ ಕ್ಲೀನ್ ಮಾಡಿ ಅವ್ರು ಎತ್ಕೊಂಡು ಬಂದು ಹಾಕಿ ಅಣ್ಣ ಅಂತ ಕರೆದಿದ್ದಾರೆ. ಎಲ್ಲರೂ ಹಣ ಬನ್ನಿ, ಊಟಕ್ಕೆ ಬನ್ನಿ ಅಂತ, ಒಬ್ರಾದ್ಮೇಲೆ ಒಬ್ರು ನೀರು, ಈ ತರ ಒಂದು ಇದನ್ನ ಮನೆ ವಾತಾವರಣ, ಹಬ್ಬದ ವಾತಾವರಣ ಈ ತರ ಕರ್ಕೊಂಡು ಹೋಗಿದೆ. ಆದ್ರೆ ಈಗ ಸೈಡ್ ಕರೀತಾರೆ ನನ್ನ, ಸರ್ ನಾವು ಈ ತರ ಹಿಂಗೆ ಹೋಟೆಲ್ಗೆ ಹೋಗಿ ಬರ್ತೀವಿ, ಒಂದು ಸ್ವಲ್ಪ ಅಮೌಂಟ್ ಕೊಟ್ಬಿಟ್ರೆ ಅಂತಾರೆ. ನಾನು ಸರ್ ಯಾಕೆ ಸರ್ ಅಡುಗೆ ಎಲ್ಲ ರೆಡಿ ಇದೆ ಸರ್ ಮಾಡ್ಬೋದು ಅಂತ ಅಂದ್ರೆ, ಇಲ್ಲ ಸರ್ ನಮ್ಮ ಟೆಕ್ನಿಷಿಯನ್ಸ್ಗಳೆಲ್ಲ ಅವ್ರು ಅಡುಗೆ ಮಾಡಿದ್ದಾರೆ ಅಂತ ತಿನ್ನಲ್ಲ ಅಂತ ಇದ್ದಾರೆ, ನಾನು ಏನು ಮಾಡಲಿ ಸರ್, ನಾನು ತಿಂತೀನಿ ಸರ್ ಅವ್ರು ತಿನ್ನಲ್ಲ ಅಂತಾರೆ. ನನಗೆ ಈ ಕಡೆ ಇವ್ರಿಗೆ ಹೇಳಂಗಿಲ್ಲ, ಬೇಜಾರು ಮಾಡ್ಕೊತಾರೆ. ಅಷ್ಟು ಅಂತ ಮುಗ್ಧರನ್ನ ನಾನು ನೋವು ಮಾಡೋದು ಎಷ್ಟರ ಮಟ್ಟಿಗೆ ಇದು ಅಂತ ಅಂದ್ಬಿಟ್ಟು ಈ ಕಡೆ ನಾನು ಆಮೇಲೆ ಬಂದ್ಬಿಟ್ಟು, ಅಮ್ಮ ಇಲ್ಲ ಅವರೆಲ್ಲ ಒಂದು ಸ್ವಲ್ಪ ಹಿಂಗೆ ನಾನ್ ವೆಜ್ ಎಲ್ಲ ಕೇಳ್ತಾರೆ, ಅದು ಇದು ಅಂತ ಹಿಂಗೆ ಸಮಸ್ಬಿಟ್ಟು, ಹೌದು ಅಣ್ಣ ಪರವಾಗಿಲ್ಲ ಅಣ್ಣ ಸರಿ ಅಂದ್ಬಿಟ್ಟು. ಆದ್ರೂ ನಾನು ಮಾತಾಡ್ತಾ ಇದ್ದೀವಿ, ನಾವಿಬ್ರು ಮಾತಾಡ್ತಾ ಇದೀವಿ, ಬರ್ತಾರೆ, ಅಣ್ಣ ಟೈಮ್ ಆಗುತ್ತೆ ಬನ್ನಿ ಅಣ್ಣ, ಸುಸ್ತಾಗಿದ್ದೀರಾ ಊಟ ಮಾಡಿ ಅಣ್ಣ, ಅಣ್ಣ ಜ್ಯೂಸ್ ತಂದು ಕೊಡ್ಲಿ ಅಣ್ಣ, ನಾಳೆ ನೀರು ತಂದು ಕೊಡ್ಲಿ ಅಣ್ಣ, ಅಣ್ಣ ನಾಳೆಯಿಂದ ನಿಮ್ಗೆ ಏನ್ ಬೇಕು ಹೇಳಿ ಅಣ್ಣ ಅಡಿಗೆ. ಫಸ್ಟ್ ದಿವಸ ತಿಂದಿಲ್ಲ ಮೇಡಮ್, ಒಬ್ರು ಬಂದು ಕೇಳ್ತಾರೆ, ನಾಳೆಯಿಂದ ನಿಮ್ಗೆ ಏನ್ ಅಡಿಗೆ ಮಾಡ್ಬೇಕು ಹೇಳಿ ಅಣ್ಣ, ಅದೇ ಮಾಡ್ತೀವಿ ಮೇಡಮ್. ತಾಯಿ ಮನಸ್ಸಿನವರಪ್ಪ ನಾವು, ತಾಯಿ ಮನಸ್ಸಿನವರು ಕೇಳಿದ್ರೆ ಇವರೆಲ್ಲ ಎಷ್ಟು ಜನ ಇದ್ದಾರೆ, ನಾವು ಎಷ್ಟು ಪ್ರೀತಿಯಿಂದ ಇದೀವಿ ಅಂತಂದ್ರೆ ತಾಯಿ ಪ್ರೀತಿ ಕೊಡ್ತೀನಿ ಎಲ್ಲರಿಗೂ ಮೇಡಮ್. ಅಷ್ಟು ದೊಡ್ಡ ಇದಾದ್ರು ಅವರೆಲ್ಲ ಒಂದೇ ತಟ್ಟೆ ಊಟ ಮಾಡ್ತಾರೆ ಮ್ಯಾಮ್. ಎಮೋಷನ್ ತಡ್ಕೊಳಕ್ಕಾಗಲ್ಲ ಮೇಡಮ್, ನಾನು ತಾಯಿ ತರನೇ ನೋಡ್ತೀನಿ. ಬಿಕಾಸ್ ಯಾರೋ ಒಬ್ರು ಪಬ್ಲಿಕ್ ಅಲ್ಲಿ ನೋಡ್ಬೇಕಾಗುತ್ತೆ, ಅಷ್ಟೆಲ್ಲ ನೋವುಗಳನ್ನ ಹರ್ಕೊಂಡಿದ್ದಾಗ ಒಂಥರ ಆಗುತ್ತೆ ಪಾಪ. ಅಲ್ಲೆಲ್ಲ ಕಣ್ಣರು ನೋಡಿದೀವಿ ಅದು ನಾನು ಮೇಡಮ್. ನೈಟ್ 12:30 ಒಂದ್ 40 ಜನ 30-20 ಜನ ಇದ್ರೆ ಎಲ್ಲರೂ ಬೀದಿಯಿಂದ ಮನೆಯಿಂದ ಆಚೆ ಹಾಕ್ಬಿಟ್ರು, ಪಾತ್ರೆ ಎಲ್ಲ ಆಚೆ ಹಾಕ್ಬಿಟ್ರು. ನಾನು ಮೇಡಮ್ ನಾನು ಆರಾಮಾಗಿದ್ದೀನಿ, ಹೋಗ್ಬೋದು. ಅವ್ರು ನೋಡಕ್ ಆಗಲ್ಲ ಮೇಡಮ್. ಅಲ್ಲಿ ನಮ್ಗೆ ಒಂದ್ ಪಾಯಿಂಟ್ ನೋಡ್ತಾ ಇದೀರಾ, ಒಂದು ವ್ಯೂ, ಇನ್ನೊಂದು ವ್ಯೂ ಪಾಯಿಂಟ್ ನೋಡ್ತಾ ಇಲ್ಲ. ನಮ್ ತುಂಬಾ ಡಬ್ಬಿಂಗ್ ಹೋದಾಗೂ ಇದೇ ನೋವನ್ನ ಅನುಭವಿಸಿದ್ದಾರೆ. ಡಬ್ಬಿಂಗಿಗೂ ಬರ್ಬಾರ್ದು, ಅವರು ಅವ್ರ ಬಾಡಿ ಇರುತ್ತೆ, ಏನು ಕರ್ಕೊಂಡ್ ಬಂದಿರೋ ಸ್ಟುಡಿಯೋಗೆ ಅಂತ ಕೇಳಿದ್ದಾರೆ. ಯಾವ ಸ್ಟುಡಿಯೋದವ್ರು ಸರ್? ಬೇಡ, ಆದ್ರೆ ವಿತ್ ಪ್ರೂಫ್ ಮೇಡಮ್ ನಾನು ಹೇಳ್ತೀನಿ, ತೋರಿಸ್ತೀನಿ. ಡಬ್ಬಿಂಗ್ ಅಂತ ನಾವು ಹೋಗ್ತೀವಿ, ನಮ್ಮ ಸಿನಿಮಾ ಶೂಟಿಂಗ್ ಮುಗೀತು, ಡಬ್ಬಿಂಗ್ ಹೋಗ್ತಾ ಇದೀವಿ ಅನ್ನೋ ಒಂದು ಖುಷಿ ನಮ್ಗೆ. ಅವಾಗ ನಾನೇನೋ ಅಮ್ಮ 2 ದಿವಸ ನೀವು ಬನ್ರಿ ಜೊತೆಲಿ, ಇನ್ನೊಂದು 2 ದಿವಸ ನೀವು ಬನ್ರಿ ಅಂತ ಹೇಳ್ತೀವಿ ಎಡಿಟಿಂಗ್ ಹೋದಾಗ. ಸೊ ಅವಾಗ ಇಬ್ರಿಬ್ರನ್ನೇ ಕರ್ಕೊಂಡು ಹೋಗ್ತೀನಿ. ಫಸ್ಟ್ ಡೇ ಹೋಗಿ ಇದು ಮಾಡಾದ್ಮೇಲೆ ಆಚೆ ಕರೀತಾರೆ ಅವರು ಓನರು, ಆಚೆ ಕರೀಬಿಟ್ಟು, ಸರ್ ಇವರೆಲ್ಲ ಬಂದರೆ ಬೇರೆ ಸಿನಿಮಾಗಳು ಕೆಲಸಗಳೆಲ್ಲ 5-6 ಸಿನಿಮಾ ಕೆಲಸ ನಡೀತಾ ಇದೆ, ಅವ್ರು ಬಂದರೆ ಭಯ ಬೀಳ್ತಾರೆ, ಮತ್ತೆ ಇದು ಮಾಡ್ತಾರೆ, ಆಮೇಲೆ ಯಾರು ಬರೋಲ್ಲ, ನಮಗೆ ಬಿಸ್ನೆಸ್ ಇದಾಗುತ್ತೆ ಸರ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತಾರೆ. ಆಮೇಲೆ ಹಿಂಗೆ ಮಾಡ್ತಾ ಈ ತರ ಹಿಂಗ್ ಮಾಡಿದ್ಮೇಲೆ ನಾನು ಯಾವ ಬಾಯಲ್ಲಿ ಹೇಳಿ, ಇವ್ರು ಯಾರಮ್ಮ, ಇವರೆಲ್ಲ ಸಮಾನತೆಯನ್ನ ಕಾಪಾಡ್ತಾರ, ಇವರು ಆ ಸಮಾನತೆನ ಎತ್ತಿಡಿತಾರೆ ಈ ಜನ. ಆಶೀರ್ವಾದ ಮಾಡಕ್ಕೆ ನೀವು ಬೇಕು, ನೀವು ಬಂದ್ರೆ ಭಯ ಅಂತ ಅವ್ರಿಗೆ. ನನ್ಗೇನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ, ನಾನೇ ಒಂಥರ ಬ್ಲಾಂಕ್ ಆಗೋದೆ. ಇಷ್ಟು ಕಷ್ಟಪಟ್ಟು ಇಷ್ಟು ಮಾಡಿ ಮೇಡಮ್ ನೋಡಿ, ಒಂದಷ್ಟು ವಿಡಿಯೋಸು ದಚ್ಚು ಅವ್ರದ್ದು ಇದ್ರಲ್ಲಿರುತ್ತೆ, ಕಣ್ಣಲ್ಲಿ ನೀರ್ ಹಾಕೊಂಡು ಥಿಯೇಟರ್ ಕೊಡಿ ಅಂತ ಕೇಳ್ತಾರೆ, ಮನುಷ್ಯತ್ವದಿಂದ ಕೊಡಿ. ನಾನು ನೋಡಿದೆ ಎಷ್ಟೊಂದು ಜನ ಮಂಗಳಮುಖಿಯರು ಕೂಡ ನಿಮ್ ಜೊತೆ ಹೋರಾಟ ಮಾಡ್ತಿದ್ರು, ಅದು ಹೋರಾಟದ ಏನಾದ್ರು ಯೂಸ್ ಆಯ್ತಾ ಸರ್? ಇಲ್ಲ ಮ್ಯಾಮ್, ಯಾವುದು ಆಗ್ಲಿಲ್ಲ. ಅಂತೂ ನಿಜ ತುಂಬಾ ಬೇಜಾರಿದೆ. ಅವರೆಲ್ಲ ಇವಾಗೂ ಕಣ್ಣಲ್ಲಿ ನೀರ್ ಹಾಕೊಂಡು ಒಬ್ಬೊಬ್ರಿಗೆ ಸರಿಯಾಗಿ ಹುಷಾರು ಇಲ್ಲ, ಆ ತರ ಮಲಗಿದ್ದಾರೆ, ಹಾಸ್ಪಿಟಲ್ ಅಲ್ಲಿ ಇದ್ದಾರೆ. ಸರ್ ಟೋಟಲ್ ಆಗಿ ಇವಾಗ ನಿಮ್ ಸಿನಿಮಾದಲ್ಲಿ ಎಷ್ಟು ಮಂಗಳಮುಖಿಯರು ಒಂದು 200-300 ಜನ ಆಕ್ಟ್ ಮಾಡಿದ್ದಾರೆ? ಅವ್ರು ಎಲ್ಲರೂ ಹೋರಾಟಕ್ಕೆ ರೆಡಿ ಇದ್ದಾರೆ. ಎಲ್ಲರೂ ಹೋರಾಟಕ್ಕೆ ರೆಡಿ ಇದ್ದಾರೆ. ಹೋರಾಟಕ್ಕಲ್ಲ ಮ್ಯಾಮ್, ಸಮುದಾಯಕ್ಕೆ ಒಳ್ಳೇದಾಗುತ್ತೆ ಅಂತ ಅಂದ್ರೆ ನಾವ್ ಏನ್ ಬೇಕಾದ್ರೂ ಮಾಡ್ತೀವಿ. ಅವ್ರು ಇಷ್ಟಂತ ಕಷ್ಟಪಡ್ತಾರೆ ಸರ್. ಈಗ ನೀವು ಈ ಸಿನಿಮಾದ ಹೀರೋ ಮತ್ತೆ ನೀವು ವಿಲನ್ ತರ ಅನ್ನಿಸ್ತಾ ಇದ್ದೀರಿ. ನೀವೆಲ್ಲ ಅವ್ರ ಅಮ್ಮಂಗೆ ಎಷ್ಟು ಕ್ಲೋಸ್ ಮಕ್ಕಳ ತರ ಆಗ್ಬಿಟ್ಟಿದ್ದೀರಾ, ಈ ಕಡೆಯಿಂದ ಆ ಕಡೆ 3 ಜನ ಮಕ್ಕಳು ಅಮ್ಮನ ಜೊತೆ ಇರೋ ತರ ಇದ್ದೀರಾ. ನಿಮ್ಗೆ ಹೇಗೆ ಅನ್ನಿಸ್ತು ಅಮ್ಮ ಜೊತೆ ಮಾಡಿದ್ದು? ಇದು ತುಂಬಾ ಆಕ್ಚುಲಿ ಖುಷಿ, ಯಾಕಂತಂದ್ರೆ ಒಬ್ಬ ಇನ್ಫ್ಲೂಯೆನ್ಸರ್ ಆಗಿ ಒಂದು ಮೂವಿ ಮಾಡೋದಂದ್ರೆ ಈಸಿ ಅಲ್ಲ, ಬ್ಯಾಕ್ಗ್ರೌಂಡ್ ಸಪೋರ್ಟ್ ಇರ್ತೇನೆ. ಅದ್ರಲ್ಲಿ ಒಂದು ಅಪರ್ಚುನಿಟಿ ಬಂತು ಅಂತಂದಾಗ ನಾನು ಇಲ್ಲಿ ಯಾವುದೇ ರೀತಿ ನನ್ನ ಬಿಲ್ಡಪ್ ಸೀನ್ ಇದೆಯಾ, ಒಳ್ಳೆ ಐಪಿ ಇದೆಯಾ, ನನಗೆ ಇದರಿಂದ ಐಪಿ ಸಿಗುತ್ತೆ ಅನ್ನೋ ಥರ ನಾನು ಈ ಮೂವಿ ನಾನು ಹೀರೋ ಥರ ಮಾಡಿಲ್ಲ. ಅವರ ಒಂದು ಸಮುದಾಯಕ್ಕೆ ನನ್ನೊಂದು ಚಿಕ್ಕ ಉಡುಗೊರೆ, ಅವ್ರ ಕಷ್ಟಕ್ಕೆ ನನ್ನೊಂದು ತೋರ್ಸೋದಕ್ಕೆ ಒಂದು ಚಿಕ್ಕ ಉಡುಗೊರೆ ಆಗಿರ್ಲಿ ಅನ್ನೋ ಒಂದು ಕಾರಣಕ್ಕೆ ನಾನು ಮಾಡಿದ್ದು. ನಾನು ನೋಡಿದೆ ನಿಮ್ದ ಪ್ರೊಮೋಲಿ, ನನ್ನನ್ನ ಮೀರಿ ಹೋಗ್ಬೇಕು, ಯಾರಾದ್ರೂ ಇವ್ರನ್ನ ಮುಟ್ಟೋದಾದ್ರೆ ನನ್ನನ್ನ ಮೀರಿ ಹೋಗ್ಬೇಕು ಅಂತ ಹೇಳಿದ್ದೀರಾ. ಅದ್
ನಿಮ್ಮ ನಿಜವಾದ ಭಾವನೆ ಅಂತ ನನಗನ್ನಿಸ್ತು. 100%. ಯಾಕಂತಂದ್ರೆ ನಾನು ಈ ಮೂವಿ ಮಾಡಕ್ಕಿಂತ ಮುಂಚೆ ಮಂಗಳಮುಖಿಯ ಬಗ್ಗೆ ಕಂಟೆಂಟ್ ಮಾಡಿದ್ದೆ. ಈ ತರ ಇರುತ್ತೆ, ಒಂದು ಸಿಗ್ನಲ್ ಅಲ್ಲಿ ನಿಂತಿರ್ತಾರೆ, ಬಂದು ಯಾರೋ ಬೇರೆಯವ್ರು ದುಡ್ಡು ಕೇಳ್ತಾರೆ, ಎಜುಕೇಶನ್ ಇರೋರಿಗೆ ದುಡ್ಡು ಕೊಡ್ತಾರೆ, ಇನ್ನೊಬ್ರು ದುಡ್ಡು ಕೊಡಲ್ಲ. ಅವಾಗ ಹೇಳ್ತಾನೆ ದುಡ್ಕೋ ತಿನ್ಲಿ ಬಿಡೋ ಅಂತ. ನಮ್ಮಂತ ಓದಿರುವಂತ ಡಿಗ್ರಿ ಓದಿರೋರು ಫುಲ್ ಕಂಪ್ಲೀಟ್ ಆಗಿರೋ ಹೆಸರು ಸ್ವಿಗ್ಗಿ, ಜೊಮ್ಯಾಟೊ, ಪೆಟ್ರೋಲ್ ಬಂಕಲ್ಲೆಲ್ಲ ಕೆಲಸ ಮಾಡ್ತಿದ್ದಾರೆ. ನನ್ನ ಫ್ರೆಂಡ್ ಸರ್ಕಲ್ ಇದ್ದಾರೆ. ಓದಿರೋ ಹುಡುಗರುಗಳಿಗೆ ಕೆಲಸ ಸಿಗ್ತಿಲ್ಲ. ಇವ್ರನ್ನ ಯಾರು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ ನಾನು ಅವಾಗ ಕಂಟೆಂಟ್ ಮಾಡಿದ್ದೆ, ಎಷ್ಟೋ 4-5 ವರ್ಷದಿಂದಾನೆ. ಬಟ್ ಇದೇ ಮೂವಿ ಬಂತು, ಅಲ್ಲೂ ಎಲ್ಲ ಕನೆಕ್ಟ್ ಆಯ್ತು. ಮೇ ಬಿ ಅವರ ಸಮುದಾಯಕ್ಕೆ ನಾವೊಂದು ಉಡುಗೊರೆ ಕೊಡ್ಬೇಕು ಅನ್ನೋದಿತ್ತು ಅನ್ಸುತ್ತೆ. ಸೊ ಈ ಮೂವಿ ಮುಖಾಂತರ ನಾನು ಕೊಟ್ಟಿದ್ದೆ. ಖುಷಿಯಾಗಿದ್ದೀರಾ? ಸರ್ ನೀವು? ನಂದು ಮೇಡಮ್ ಆಕ್ಚುಲಿ ಮೂವಿ ಆಫರ್ ಆದಾಗ ಕಾಸಿಂಗ್ ಮಾಡಾಕ್ತಾರೆ, ಎಂಟ್ರಿ ತಗೊಂತೀನಿ. ಫಸ್ಟ್ ಆ ಮಂಜಮ್ಮ ಫಸ್ಟ್ ಟೈಮ್ ನಾನು ನೋಡಿದ್ದೆ, ಕೇಳಿದ್ದೆ, ನೋಡ್ಲಿಲ್ಲ ಆಗಿತ್ತು. ಆಕ್ಚುಲಿ ಅಂದ್ರೆ ಅವ್ರ ಕಣ್ಣು ಅಂದ್ರೆ ಅಷ್ಟು ದೊಡ್ಡ ವ್ಯಕ್ತಿ, ಅವ್ರಿಂದ ಕೌಂಟು ಡೈಲಾಗ್ ಕೊಡ್ಬೇಕು, ಹೇಗ್ ಕೊಡ್ಬೇಕು, ಡೈಲಾಗ್ ಸರಿ ಸ್ಕ್ರಿಪ್ಟ್ ಅಲ್ಲಿ ಆಗಿದೆ. ಒಂದೊಂದು ಡೈಲಾಗ್ ಮೇಡಮ್ ಮುಟ್ಕೊಡ್ಬೇಕು. ನಾನು ಮಾತಾಡ್ಬೇಕಾದ್ರೆ ಬಯ್ಯೋ ಅಂದ್ರೆ ಮೇಡಮ್ ಕಂಟೆಂಟ್ ಸ್ಟೋರಿ ಹೇಗಿದೆ ಸರ್, ಹೇಗೆ ಬರ್ದಿದ್ದಾರೆ ಅಂದ್ರೆ ಆ ಡೈಲಾಗ್ಗಳು ಅವ್ರ ಲೈಫ್ ಅಲ್ಲಿ ನಿಜವಾದ ಘಟನೆಗಳು, ಅದಕ್ಕೆ ಬ್ಯಾಡ್ ವರ್ಡ್ಸ್ ಬಳಸಿಲ್ಲ ಮೇಡಮ್. ಆ ವರ್ಡ್ ಗಳೇ ನೋವು ಕೊಡುತ್ತೆ. ನಾನು ಮಾತಾಡ್ಬೇಕಾದ್ರೆ ಅವ್ರ ಕಣ್ಣೆದ್ರಿಗೆ ಮಾತಾಡ್ಬೇಕು. ಅವ್ರು ಅಳೋರು, ಮಗನ ಲೈಫಲ್ಲಿ ಈ ತರ ಆಗಿತ್ತು ಅಂತ ಹೇಳಿ ನಗೋದು ಒಂಥರ ತ್ರಾಸಾಗುತ್ತೆ. ಇವು ಈ ತರ ಡೈಲಾಗ್ ಇದೆ, ನಿಜವಾಗ್ಲೂ ನಡೆದಿತ್ತ, ಎಷ್ಟೋ ಕ್ವಶನ್ ಮಾರ್ಕ್ಗಳಿಗೆ ಮೇಡಮ್ ಉತ್ತರ ಕೊಡ್ತು ಮೇಡಮ್. 100% ಮೇಡಮ್ ಶಿವಲೀಲಾ ಮೂವಿಯಲ್ಲಿ ಏನ್ ಸೀನ್ ಬರುತ್ತಲ್ಲ, ಅದನ್ನ ಒಂದ್ಸಲಿ ಪ್ರತಿಯೊಂದ್ಸಲಿ ಒಬ್ಬೊಬ್ಬರು ನೋಡಿದ್ರು ನಮ್ಮಂತ ಯುದ್ಧಗಳೇ ಚೇಂಜ್ ಆಗ್ತೀವಿ ಮೇಡಮ್. 100% ಚೇಂಜ್ ಆಗ್ತೀವಿ. ಚೇಂಜ್ ಆಗೋದು ಒಂದೇ ಮೇಡಮ್, ನಾಳೆ ನಮ್ ಫ್ಯೂಚರ್ ನಮ್ಮ ಹುಟ್ಟುವಂತ ಮಕ್ಕಳನ್ನ ನಾವು ಮನೆಯಿಂದ ಹೊರಗಡೆ ಆಗ್ಬಾರ್ದು. ಎಕ್ಸಾಕ್ಟ್ಲಿ ಇದು 100 ವರ್ಕ್ ಆಗುತ್ತೆ. ಬೇರೆ ಏನು ಅಲ್ಲ ಮೇಡಮ್. ನಾನು ಇವಾಗ ಚೇಂಜ್ ಆಗ್ತಾರೆ, ಇಲ್ಲ ಅವ್ರು ಚೇಂಜ್ ಆಗ್ತಾರೆ ಅಂತ ಈಗ ನಿತ್ಯ ಚೇಂಜ್ ಆಗ್ತೀವಿ ಮೇಡಮ್. ಯಾಕೆ ಮೇಡಮ್ ನಮ್ಗೆ ಮೇಡಮ್ ಒಂದು ಧೈರ್ಯ ಮೇಡಮ್. ಹೌದು, ನನ್ನ ಮಕ್ಕಳಿಗೆ ಓಪನ್ ಆಗಿ ಕೇಳ್ತೀನಿ, ನಿಮಗೆ ಈ ತರ ಮಕ್ಕಳು ಹುಟ್ಟಿದ್ರೆ ನೀವು ನಿಜ ಹೇಳಿ ಸರ್, ಏನ್ ಮಾಡ್ತೀವಿ? ನಾವು ಓಪನ್ ಆಗಿ ಹೇಳ್ತೀನಿ, ಎಜುಕೇಶನ್ ಕೊಡಿಸ್ತೀವಿ ಮೇಡಮ್. 100% ಮೇಡಮ್ ನಿಜವಾಗ್ಲೂ ಮೇಡಮ್ ಸೀರಿಯಸ್ ಆಗಿ ಇವ್ರಿಗೆ ಎಜುಕೇಶನ್ ಕೊಡಿಸ್ಬಿಟ್ಟು ಯಾರು ಭಿಕ್ಷೆ ಬೇಡ ಮೇಡಮ್. ಇವಾಗ ಮನೆಯಿಂದ ಆಚೆ ಹಾಕಿದ್ಮೇಲೆ ಅವ್ರು ಎಲ್ಲಿ ಹೋಗ್ತಾರೆ? ಎಜುಕೇಶನ್ ಕೊಡಲ್ಲ, ಅವ್ರಿಗೆ ವಿದ್ಯಾಭ್ಯಾಸ ಇರಲ್ಲ. ಲಾಸ್ಟ್ ಅಲ್ಲಿ ಕೆಲಸ ಅಂತ ಸಿಗದೆ ಕಲೆಕ್ಷನ್ ಮಾಡೋದು. ನಮ್ಗೆ ಏನಾದ್ರು ಹುಟ್ಟಿದ್ರೆ ಮೇಡಮ್, ನಮ್ಮ ತಾಯಿ ಹೇಳಿ ಅವ್ರ ನಮ್ಮ ಮನೆಯಲ್ಲಿ ಹರಿಹರ ಅಯ್ಯಪ್ಪ ಸ್ವಾಮಿ ತರ ನೋಡ್ಕೊಬಿಡ್ತೀವಿ ಮೇಡಮ್. ಮತ್ತೊಂದು, ಈಗ ಒಬ್ಬ ಗಂಡು ಒಂದ್ ಹೆಣ್ಣೆ ಬದಲಾಗ್ತಿರ್ತಾನೆ ಮೇಡಮ್. ಮೈಂಡ್ ಸೆಟ್ ಮೇಡಮ್, ಫಿಸಿಕಲಿ ಆಗಿ ಮೆಂಟಲಿ ಅವ್ರಿಗೆ ಬೇಕು ಅಂತ ಮಾಡೋದಲ್ಲ, ಪ್ರಕೃತಿ ಕೊಟ್ಟು ದೇವ್ರು ಕೊಟ್ಟಿರೋ ಒಂದು ಭಿಕ್ಷೆ ಏನ್ ಮಾಡೋದು ಬರಲ್ಲ, ಅಪ್ಸೆಟ್ ಮಾಡ್ಲೇಬೇಕು. ನನ್ನ ಮೇಲೆ ನನ್ನ ಗಂಡ್ ಮಗ ನನ್ಗೆ ಗೊತ್ತು, ಹೆಣ್ಮಗ ಗೊತ್ತು, ಆ ಇದನ್ನ ನಂಗೆ ಗೊತ್ತಿಲ್ಲ ಅನ್ಕೊಳ್ಳಿ ಮೇಡಮ್, ನಂಗೆ ಗೊತ್ತಿಲ್ಲ. ಸೊ ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಈಗಿನ ಜನರೇಷನ್ ತುಂಬಾ ಪ್ಲಾನ್ ಗಳಿದೆ ಮೇಡಮ್. ಎಷ್ಟೋ ಹಾಸ್ಪಿಟಲ್ ಇದೆ, ಫಿಸಿಯೋಥೆರಪಿ ಇದೆ, ಎಷ್ಟೋ ಇದೆ. ಅದ್ರ ಪ್ರಕಾರ ಅವ್ರ ಮೈಂಡ್ ಸೆಟ್ ಪ್ರಕಾರ ನಮ್ಮ ಮೈಂಡ್ ಸೆಟ್ ಮಾಡ್ಕೊಳ್ಬೇಕು. ಓಕೆ ಫೈನ್, ನನ್ನ ಮಗಳು ನನ್ನ ಮಗ ಇದ್ದ ಮಗಳು ಆಗ್ತವನ, ಓಕೆ ಎಜುಕೇಶನ್ ಬೇಕು ಅವನಿಗೆ. ಆ ಹೆಣ್ಮಕ್ಳು ಬಾಡಿ ಲ್ಯಾಂಗ್ವೇಜ್ ಬರ್ಬೇಕು, ಆ ತರ ಕ್ಲಾಸಸ್ ಗಳಿದೆ ಮೇಡಮ್, ಡ್ಯಾನ್ಸ್ ಕ್ಲಾಸಸ್. ಅವ್ರ ಸಿಂಪಲ್ ನಾಲೆಜ್ ಅದು ಬಂತು ಅಂದ್ರೆ ಮೇಡಮ್, ನೆಕ್ಸ್ಟ್ ಇನ್ ಫ್ಯೂಚರ್ ಒಂದು 10 years 20 years ಅಲ್ಲಿ ಈ ಸಮುದಾಯ ಸಪರೇಟ್ ಅಲ್ಲ ಮೇಡಮ್, ನಮ್ ಜೊತೆ. ಈ ಮೂವಿಲಿ ಲಾಸ್ಟ್ ಕ್ಲೈಮ್ಯಾಕ್ಸ್ ಇದೆ ಮೇಡಮ್. ಈ ಕ್ಲೈಮ್ಯಾಕ್ಸ್ ಅಲ್ಲಿ ಪ್ರತಿಯೊಬ್ಬರು ಮಂಗಳಮುಖಿ ಬಂದು ಕ್ವಶನ್ ಕೇಳ್ತಾರೆ. ಆ ಕ್ವಶನ್ಗೆ ನಿನ್ನ ಹತ್ರ ಆನ್ಸರ್ ಇತ್ತು ಅಂತಂದ್ರೆ ನೀನ್ ಹುಟ್ಟಿರೋ ಮಂಗಳಮುಖಿ ಅದು ನಿನ್ನ ಮನೆಯಿಂದ ಆಚೆ ಹಾಕಲ್ಲ. ಕ್ವಶನ್ ಅದೇ ಇದೆ ಮೇಡಮ್. ಅವ್ರ ಲೈಫಲ್ಲಿ ಪ್ರತಿಯೊಂದನ್ನು ಕ್ವಶನ್. ಇದಕ್ಕೋಸ್ಕರ ನೀವೆಲ್ಲ ಈ ಶಿವಲೀಲಾ ಸಿನಿಮಾನ ಖಂಡಿತ ನೋಡ್ಬೇಕು. ಹೀರೋ ಹೇಳ್ತಾ ಇದಾರೆ, ವಿಲ್ಲನ್ ಪಾತ್ರ ಮಾಡಿದವರು ಕೂಡ ಹೀರೋ ತರ ಹೇಳ್ತಾ ಇದ್ದಾರೆ. ಆ ಕ್ವಶನ್ಗೆ ನೀವೆಲ್ಲ ಆನ್ಸರ್ ಮಾಡ್ಬೇಕು ಅಂದ್ರೆ ಇಂತ ಅದ್ಭುತ ಸಿನಿಮಾನ ಮಾಡ್ಕೋಬೇಡಿ. ಆ ಕ್ವಶನ್ ಕೇಳಬೇಕಾದ್ರೆ ವಿಲನ್ ಈ ಕಡೆ ತಿರ್ಕೊಂಡು ಆಡ್ತಾ ಇದ್ರು, ನಾನು ಕ್ಯಾಮ್ರಾ ಇದೆ ಅವ್ರು ಕೇಳೋ ಕ್ವಶನ್ಗೆ ವಿಲನ್ ಆಡ್ತಾ ಇದಾರೆ. ಅದಕ್ಕೆ ಆಮೇಲೆ ಅವ್ರ ಆಕ್ಟಿಂಗ್ಗೆ ನಾನು ಅವ್ರಿಗೊಂದು ಹೆಸರು ಕೂಡ, ಬಿರುದು ಕೂಡ ಕೊಟ್ಟಿದ್ದೀನಿ ಡೈರೆಕ್ಟರ್ ಆಗಿ. ಒಂದು ಡೆಮಾನ್ ಕಿಂಗ್ ಅಂತ ಒಂದು ರಾಕ್ಷಸ ಅವ್ರು ಕೊಟ್ಟಿದ್ದೀನಿ. ಇವರು ಒಳ್ಳೆ ಒಂದು ಮನಸ್ಸಿಗೆ ಒಂದು ಡೈಮಂಡ್ ಹೀರೋ ಅನ್ನೋದು ದಚ್ಚ ಓಕೆ ವೆರಿ ನೈಸ್. ಸೊ ನೀವೆಲ್ಲಾರು ವೀಕ್ಷಕರೇ ಆದಷ್ಟು ಇವ್ರಿಗೆ ಸಪೋರ್ಟ್ ಮಾಡಿ. ನಾವಂತೂ ಇದೀವಿ, ನಿಮ್ಮ ತರ ನನಗೂ ಇವ್ರ ಫಿಲ್ಮ್ ನೋಡ್ಬೇಕು ಅಂತ ತುಂಬಾ ಆಸೆ ಇದೆ. ಖಂಡಿತ ಒಳ್ಳೊಳ್ಳೆ ವಿಷಯಗಳಿದೆ. ಅವ್ರ ಜೀವನನೇ ತೇದಿದ್ದಾರೆ. ಪ್ರತಿಯೊಬ್ರು ಅವರು ಕೆಲ್ಸಗಳನ್ನ ಬಿಟ್ಟು, ಅವ್ರು ಮಾಡ್ತಿದ್ದ ಕೆಲ್ಸಗಳನ್ನ ಬಿಟ್ಟು ಸಿನಿಮಾನೇ ಜೀವನ ಅಂತ ಅನ್ಕೊಂಡು ಸಿನಿಮಾ ಬಗ್ಗೆ ಗೊತ್ತಿಲ್ಲದೆ ಇರೋರೆಲ್ಲ ಬಂದು ಸೇರಿದ್ದಾರೆ. ಯಾಕೆ ಅಂದ್ರೆ ನಿಮ್ಗಳಿಗೆ ತಲುಪಬೇಕಂದ್ರೆ ಲಾರ್ಜ್ ಸ್ಕೇಲ್ ಅಲ್ಲಿ ಸಿನಿಮಾ ಒಂದೇ ಮೀಡಿಯಂ. ಇಲ್ಲಾಂದ್ರೆ ಒಂದ್ ಭಾಷಣ ಮಾಡಿದ್ರೆ ಆವಾಗ್ಲೇ ಹೇಳಿದ್ರಲ್ಲ, ಮರೆತು ಬಿಡ್ತೀರ 2 ದಿನದಲ್ಲಿ 10 ದಿನದಲ್ಲಿ. ಆದ್ರೆ ಸಿನಿಮಾಗ್ ಬಂದ್ರೆ ನಿಮ್ಮ ನೆಕ್ಸ್ಟ್ ಜನರೇಷನ್ ಎಲ್ಲ ನೆನ್ಪಿಟ್ಕೊಂಡಿರ್ತಾರೆ. ದಯವಿಟ್ಟು ಇಂಥ ಒಳ್ಳೆ ಕಾಸ್ಗೆ ನೀವೆಲ್ಲ ಕೈ ಜೋಡಿಸಿ, ನಾವೆಲ್ಲಾನು ಜೊತೆಗಿದ್ದೀವಿ. ನೀವು ಬೇಕು ನಮ್ಗೆ ಸಿನಿಮಾ, ನಮ್ಗೆ ಶಿವಲೀಲಾ ಬೇಕು ಅಂತ ಕೇಳಿ, ಥಿಯೇಟರ್ನ ಕೊಡ್ಸಿ ಅಂತ ನೀವೆಲ್ಲ ಬನ್ನಿ, ದಯವಿಟ್ಟು ಬನ್ನಿ, ಹೋರಾಡೋಣ, ಅವ್ರ ಜೊತೆ ನಿಂತ್ಕೊಳ್ಳೋಣ. ಅವ್ರು ಯಾವಾಗ ಹೇಳ್ತಾರೋ ಅವಾಗ ನಾವಂತೂ ಹೋಗ್ತಾ ಇದೀವಿ, ನಮ್ಮ ಚಾನೆಲಿಂದ ನಾವು ಹೋಗ್ತಾ ಇದೀವಿ. ನೀವು ಬನ್ನಿ, ಬಂದು ನೀವು ನಮ್ಮ ಜೊತೆ ನಿಂತ್ಕೊಳ್ಳಿ. ಅವ್ರಿಗೋಸ್ಕರ ಅವ್ರು ಕಷ್ಟಪಟ್ಟು ಪ್ರೀತಿಯಿಂದ ಮಾಡಿರೋ ಸಿನಿಮಾ.
ಮಾಡಿರೋ ಸಿನಿಮಾ ಅಲ್ಲ, ಜೀವಿಸಿರೋ ಸಿನಿಮಾ. ಅದನ್ನ ದಯವಿಟ್ಟು ನಾವೆಲ್ಲ ಹೊರಗೆ ಬರೋಂಗ್ ಮಾಡೋಣ, ಸಿನಿಮಾನ ಥಿಯೇಟ್ರಲ್ಲಿ ಬರೋಂಗ್ ಮಾಡೋಣ, ಎಲ್ಲ ಥಿಯೇಟರ್ಗಳಲ್ಲೂ ಬರೋಂಗ್ ಮಾಡೋಣ, ಎಲ್ಲರೂ ನೋಡೋಂಗ್ ಮಾಡೋಣ. ಅವ್ರು ಬದಲಾವಣೆಗೋಸ್ಕರ ಮಾಡ್ತಾ ಇದ್ದಾರೆ. ಆ ಬದಲಾವಣೆನ ದಯವಿಟ್ಟು ಇಲ್ಲಿಂದ ನಾವೆಲ್ಲರೂ ಸೇರಿ ತರೋಣ. ವೀಕ್ಷಕರೇ, ನಿಮ್ಮಲ್ಲಿ ಕೈ ಜೋಡಿ ನಾನು ನಿಮ್ಮ ಹತ್ರ ಬೇಡ್ಕೊತಾ ಇದ್ದೀನಿ.